77ನೇ ಇಸ್ವಿನಲ್ಲಿ ಇಡೀ ಕಾಂಗ್ರೆಸ್ ಪಕ್ಷ ಇಡೀ ದೇಶದಲ್ಲಿ ಎಮರ್ಜೆನ್ಸಿ ವಿರುದ್ಧವಾಗಿ ಓಟನ್ನು ಕೊಟ್ಟು ಕಾಂಗ್ರೆಸ್ ಪಕ್ಷವನ್ನು ಸೋಲಿಸಿದ್ರು. ಆದರೆ ಕರ್ನಾಟಕದಲ್ಲಿ ಕಾಂಗ್ರೆಸ್ ಪಕ್ಷ ಸೋಲಿಲ್ಲ. 28 ಕ್ಷೇತ್ರಗಳಲ್ಲಿ 26 ಕ್ಷೇತ್ರಗಳಲ್ಲಿ ಕಾಂಗ್ರೆಸ್ ಪಾರ್ಟಿ ಜಯವನ್ನು ಗಳಿಸ್ತು. ಅದರ ಕೀರ್ತಿ ಅವತ್ತಿನ ಮುಖ್ಯಮಂತ್ರಿಗಳಾಗಿದ್ದಂಥ ದೇವರಾಜ ಅರಸು ಅವರಿಗೆ ಹೋಗಬೇಕಾಗ್ತದೆ. ನಾನು ದೇವರಾಜ ಅರಸು ಅವ್ರ ಬಗ್ಗೆ ಕೇಳಿದ್ದೆ. ನಮ್ಮದು ಕನಕಪುರ ತಾಲೂಕಿನಲ್ಲಿ ಒಂದು ಪ್ರಸಿದ್ಧವಾಗಿರ್ತಕ್ಕಂಥ ಕುಟುಂಬ ಅಲ್ಲದೆ ಹೋದ್ರೂ ಸಹಿತ ನಮ್ಮ ತಂದೆಯವರು ಸ್ವಾತಂತ್ರ್ಯ ಹೋರಾಟಗಾರರಾಗಿ ಮತ್ತು ಸಾರ್ವಜನಿಕ ಜೀವನದಲ್ಲಿ ಇದ್ದಂಥ ಒಬ್ಬ ವ್ಯಕ್ತಿಯಾಗಿದ್ದರು. ನಮ್ಮ ತಾಲೂಕಿನ ಹಿರಿಯ ಗಾಂಧಿವಾದಿ ಮತ್ತು ತಾಲೂಕಿನ ಬಹಳ ದೊಡ್ಡ ಸ್ವಾತಂತ್ರ್ಯ ಹೋರಾಟಗಾರರಾಗಿದ್ದಂಥ ದಿವಂಗತ ಎಸ್ ಕರಿಯಪ್ಪನವರ ಹಿಂಬಾಲಕರಾಗಿ ನಮ್ಮ ತಂದೆಯವರು ಕೆಲಸ ಮಾಡ್ತಾಯಿದ್ರು. ಅರಸು ಅವರು ಕಾಂಗ್ರೆಸ್ ಪಕ್ಷದ ಮುಖಂಡರಾಗಿದ್ದರು. ನಮ್ಮ ತಂದೆಯವರು ಕಾಂಗ್ರೆಸ್ ಪಕ್ಷದಲ್ಲೇ ಕೊನೆವರೆಗೂ ಸಹಿತ ಇದ್ದವರು. ಕರಿಯಪ್ಪನವರೊಬ್ಬ ಹಿಂಬಾಲಕರಾಗಿ ನಮ್ಮ ಮನೆಯಲ್ಲಿ ಆಗಾಗ ಮಾನ್ಯ ಅರಸು ಅವ್ರ ಬಗ್ಗೆ ನಮ್ಮ ತಂದೆಯವರು ಮಾತನಾಡ್ತಾಯಿದ್ರು. ನಮ್ಮ ಕುಟುಂಬದಲ್ಲೂ ಸಹಿತ ಅರಸು ಅವ್ರ ಬಗ್ಗೆ ಚರ್ಚೆ ಆಗಾಗ ನಡೀತಾ ಇತ್ತು. ನಾನು 1971-72ನೇ ಇಸ್ವಿನಲ್ಲಿ ವಿದ್ಯಾರ್ಥಿಯಾಗಿದ್ದೆ. ಇಂಜಿನಿಯರಿಂಗ್ ಕಾಲೇಜಿನಲ್ಲಿ, ರಾಷ್ಟ್ರೀಯ ವಿದ್ಯಾಲಯ ಇಂಜಿನಿಯರಿಂಗ್ ಕಾಲೇಜಿನಲ್ಲಿ ವಿದ್ಯಾರ್ಥಿಯಾಗಿದ್ದಂಥ ಸಂದರ್ಭ ಬೆಂಗಳೂರು ವಿಶ್ವವಿದ್ಯಾನಿಲಯದ ವಿದ್ಯಾರ್ಥಿ ಮಂಡಳಿಯ ಅಧ್ಯಕ್ಷನಾಗಿ ನಾನು ಚುನಾಯಿತನಾಗಿದ್ದೆ. ಅಖಿಲ ಭಾರತ ವಿದ್ಯಾರ್ಥಿ ಪರಿಷತ್ತಿನ ಸಂಪರ್ಕವನ್ನು ಸಹಿತ ನಾನು ಇಟ್ಕೊಂಡಿದ್ದೆ. ಅರಸು ಅವ್ರ ಬಗ್ಗೆ ನನಗೆಲ್ಲೋ ಒಂದು ಕಡೆ ಭಾಳ ಒಂದು ದೊಡ್ಡ ಅಭಿಮಾನ ಇತ್ತು. ಈ ವ್ಯಕ್ತಿ ಯಾರು? ಈ ವ್ಯಕ್ತಿ ನಿಜಲಿಂಗಪ್ಪನವರು, ರಾಮಕೃಷ್ಣ ಹೆಗಡೆಯವರು, ವೀರೇಂದ್ರ ಪಾಟೀಲರು ಅವತ್ತಿನ ಸಂಸ್ಥಾ ಕಾಂಗ್ರೆಸ್ನ ನಾಯಕರುಗಳಾಗಿದ್ದರು, ರಾಜ್ಯದ ನಾಯಕರುಗಳಾಗಿದ್ದರು. ಅವರನ್ನು ಸೋಲಿಸಿ ಇಂದಿರಾ ಗಾಂಧಿಯವರ ಒಂದು ಕಾಂಗ್ರೆಸ್ನ ಆಶ್ರಯದಲ್ಲಿ ಅದ್ಭುತವಾಗಿರ್ತಕ್ಕಂಥ ಚುನಾವಣಾ ಗೆಲುವನ್ನು ಇವರು ಸಾಧನೆ ಮಾಡಿದ್ದಾರೆ. ಇವ್ರು ಯಾರು ಅಂತಕ್ಕಂಥ ನೋಡ್ತಕ್ಕಂಥ ಕೇಳ್ತಕ್ಕಂಥ ಕುತೂಹಲ ನನಗೆ ಭಾಳ ಇತ್ತು. ಆಗ ನಾನು ಬೆಂಗಳೂರು ವಿಶ್ವವಿದ್ಯಾನಿಲಯದ ವಿದ್ಯಾರ್ಥಿ ಮಂಡಳಿಯ ಅಧ್ಯಕ್ಷನಾಗಿದ್ದೆ. ಮೋಹನ್ ಲಾಲ್ ಸುಖಾದಿಯಾರವರು ನಮ್ಮ ರಾಜ್ಯದ ರಾಜ್ಯಪಾಲರಾಗಿದ್ದರು. ನಮ್ಮ ವಿದ್ಯಾರ್ಥಿ ಮಂಡಳಿಯ ಉದ್ಘಾಟನಾ ಕಾರ್ಯಕ್ರಮಕ್ಕೆ ಮುಖ್ಯಮಂತ್ರಿಗಳನ್ನು ಕರಿಬೇಕು ಅನ್ನೋ ದೃಷ್ಟಿಯಿಂದಾಗಿ ನಾನು ಅವರನ್ನು ಭೇಟಿ ಮಾಡಿದ್ದೆ ವಿಧಾನಸೌಧದ 3ನೇ ಹಂತದಲ್ಲಿ. ನನ್ನ ಮೊದಲನೇ ಸಂದರ್ಶನದಲ್ಲೇ ಅವರ ಅಜಾನುಭಾವು ದೇಹ ಮತ್ತು ಅವರು ಪ್ರೀತಿ ವಿಶ್ವಾಸದಿಂದ ಯುವಕರಿಗೆ ಮಾತನಾಡಿಸ್ತಾ ಇದ್ದಂಥ ರೀತಿ ನೋಡಿ ನನಗೆ ಭಾಳ ಸಂತೋಷ ಆಯಿತು. ಅವ್ರ ಬಗ್ಗೆ ನಾನು ಒಂದು ರೀತಿಯ ಆಕರ್ಷಣೆಯನ್ನು ಆ ಸಂದರ್ಭದಲ್ಲೇ ನಾನು ಬೆಳೆಸ್ಕೊಂಡೆ. ಅದಾದ ನಂತರ 72ರಿಂದ 74, 75ರವರೆಗೂ ಸಹಿತ ನಾನು ಒಬ್ಬ ವಿದ್ಯಾರ್ಥಿ ಮುಖಂಡನಾಗಿ, ವಿದ್ಯಾರ್ಥಿ ಪರಿಷತ್ತಿನ ಒಬ್ಬ ಕಾರ್ಯಕರ್ತನಾಗಿ, ಒಬ್ಬ ಪದಾಧಿಕಾರಿಯಾಗಿ ರಾಜ್ಯದಲ್ಲಿ ವಿದ್ಯಾರ್ಥಿಗಳನ್ನು ಸಂಘಟನೆ ಮಾಡಲಿಕ್ಕೆ ಭಾಳ ಪ್ರಯತ್ನ ಮಾಡ್ತಾಯಿದ್ದೆ. ವೈಚಾರಿಕವಾಗಿ ದೇವರಾಜ ಅರಸು ಅವರು ಕಾಂಗ್ರೆಸ್ ಆಗಿದ್ದರು, ನಾವೆಲ್ಲ ಕಾಂಗ್ರೆಸ್ನ ವಿರೋಧಿಗಳಾಗಿದ್ದರು. ಆ ಸಂದರ್ಭದಲ್ಲಿ ಇವತ್ತು ಶಾಸಕರಾಗಿರ್ತಕ್ಕಂಥ ಮಾಜಿ ಸಭಾಧ್ಯಕ್ಷರಾಗಿರ್ತಕ್ಕಂಥ ರಮೇಶ್ ಕುಮಾರ್ ಅವರು, ಮಾಜಿ ಮಂತ್ರಿಗಳಾಗಿರ್ತಕ್ಕಂಥ ರಘುಪತಿಯವರು ಮತ್ತು ಡಿ ಚಂದ್ರೇಗೌಡರು ಇತ್ಯಾದಿ ಅನೇಕ ಮುಖಂಡರುಗಳು ಯುವಕರ ಮುಖಂಡರಾಗಿದ್ದರು. HD ಗಂಗರಾಜ್ ಅವರು ಇತ್ಯಾದಿ ಇವರೆಲ್ಲ ಯುವಕ ಕಾಂಗ್ರೆಸ್ನ ಮುಖಂಡರಾಗಿ ಶ್ರೀಮಾನ್ ಗುಂಡೂರಾವ್ ಅವರ ಮಾರ್ಗದರ್ಶನದಲ್ಲಿ ಕೆಲಸ ಮಾಡ್ತಾಯಿದ್ರು. ಅದಾದ ನಂತರ ತುರ್ತು ಪರಿಸ್ಥಿತಿ ಬರೋವರೆಗೂ ಸಹಿತ ಸುಮಾರು 4 ವರ್ಷಗಳ ಕಾಲ ನಾನು ದೇವರಾಜ ಅರಸು ಅವರ ಹತ್ತಿರಕ್ಕೆ ನಾನು ಹೋಗ್ತಾ ಇರಲಿಲ್ಲ. ಅವ್ರಿಗೆ ನಮ್ಮ ತಂದೆಯವ್ರ ಪರಿಚಯ ಇತ್ತು, ನಮ್ಮ ಶಾಸಕರು ಮಾನ್ಯ ಕರಿಯಪ್ಪನವರು ಅವ್ರಿಗೆ ಭಾಳ ಹತ್ತಿರದಲ್ಲಿದ್ದರು. ಆದರೆ ನಾನು ಮಾತ್ರ ಅರಸು ಅವ್ರ ಹತ್ರ ಹೋಗ್ತಾ ಇರಲಿಲ್ಲ. ವೈಚಾರಿಕವಾಗಿ ನಾವೆಲ್ಲ ಕಾಂಗ್ರೆಸ್ನ ವಿರೋಧ ಮಾಡ್ತಾಯಿದ್ವಿ. ಅದಾದ ನಂತರ ತುರ್ತು ಪರಿಸ್ಥಿತಿ ಬಂತು. ತುರ್ತು ಪರಿಸ್ಥಿತಿಯನ್ನು 1975ರ ಜೂನ್ 26ನೇ ತಾರೀಕು ಹೇರಿದ್ರು. ನಮ್ಮ ವಾಕ್ ಸ್ವಾತಂತ್ರ್ಯದ ಒಂದು ವಿಚಾರಕ್ಕೆ
ಅವತ್ತು ತಡೆ ಆಯಿತು. ಆಗ ನಾನು ಅದನ್ನು ವಿರೋಧ ಮಾಡಿದೆ. ಜುಲೈ 4ನೇ ತಾರೀಕು ನನಗೆ ಮೇಂಟೆನೆನ್ಸ್ ಆಫ್ ಇಂಟರ್ನಲ್ ಸೆಕ್ಯೂರಿಟಿ ಆ್ಯಕ್ಟ್ ಮೀಸಾದಲ್ಲಿ ಅರೆಸ್ಟ್ ಮಾಡಿದ್ರು. ಅದಾದ ನಂತರ ನಾನು 18 ತಿಂಗಳುಗಳ ಕಾಲ ಬೆಂಗಳೂರಿನ ಮತ್ತು ಬೆಳಗಾವಿಯ ಸೆಂಟ್ರಲ್ ಜೈಲಿನಲ್ಲಿ ನಾನು ಕಾಲ ಕಳೆದೆ. ಆ ಸಂದರ್ಭದಲ್ಲಿ ನಾನು ಜೈಲಿನಿಂದ ಹೊರಗಡೆ ಬಂದೆ 77 ಜನವರಿ ತಿಂಗಳಲ್ಲಿ. ಸುಮಾರು 18-19 ತಿಂಗಳುಗಳ ಕಾಲ ನಾನು ಜೈಲಲ್ಲಿದ್ದೆ. ನನ್ನ ವಿದ್ಯಾರ್ಥಿ ದೆಸೆಯಲ್ಲಿ, ನಾನು ಯುವಕನಾಗಿದ್ದಾಗ ಮತ್ತು ನಾನು ತುರ್ತು ಪರಿಸ್ಥಿತಿಯಲ್ಲಿ ಜೈಲಿನಲ್ಲಿದ್ದಾಗ ಈ ಮೂರೂ ಘಟ್ಟಗಳು ಸಹಿತ ಭಾಳ ಪ್ರಮುಖವಾಗಿರ್ತಕ್ಕಂಥ ಘಟ್ಟಗಳು ಅಂಥೇಳಿ ನಾನು ತಿಳಿದಿದ್ದೇನೆ. ಕರ್ನಾಟಕದ ರಾಜಕೀಯ ಇತಿಹಾಸದಲ್ಲಿ ದೇವರಾಜ ಅರಸೂರವರು ಅವರು ಮುಖ್ಯಮಂತ್ರಿಗಳಾದ ತಕ್ಷಣವೇ ಮೊದಲನೇ 5 ವರ್ಷದ ಅವಧಿ ಏನಿತ್ತು ಅದು 6 ವರ್ಷ ಆಯಿತು. ಅವ್ರಿಗೆ ಅದರ ಅಡ್ವಾಂಟೇಜ್ ಸಿಕ್ತು. ಯಾಕೆಂದರೆ ಅಸೆಂಬ್ಲಿಯ ಜೀವವನ್ನು 5 ವರ್ಷ ಇದ್ದದ್ದನ್ನು ಸಂವಿಧಾನದ ಕೆಲವು ಕ್ಲಾಸಸ್ಗಳನ್ನು ಸಸ್ಪೆಂಡ್ ಮಾಡಿ 5 ವರ್ಷ ಇದ್ದದ್ದನ್ನು 6 ವರ್ಷ ಮಾಡ್ಕೊಂಡಿದ್ದರಿಂದ 6 ವರ್ಷ ಅವರು ಮುಖ್ಯಮಂತ್ರಿಗಳಾಗಿದ್ದರು. 71, 72ರಿಂದ 78ವರೆಗೂ ಸಹಿತ ಅವರು ಮುಖ್ಯಮಂತ್ರಿಗಳಾಗಿದ್ದರು. ಆ ಸನ್ನಿವೇಶದಲ್ಲಿ ಅವರು ವಿಶೇಷವಾಗಿ ರೈತರಿಗೋಸ್ಕರ ಮಾಡಿರ್ತಕ್ಕಂಥ ಕೆಲಸ ಮತ್ತು ನಮ್ಮ ನೀರಾವರಿ ಯೋಜನೆಗಳಿಗೆ ಕೊಟ್ಟಂಥ ಮಹತ್ವ ಮತ್ತು ಹಿಂದುಳಿದ ವರ್ಗದವರಿಗೆ ಅವರು ಕೊಟ್ಟಂಥ ಆದ್ಯತೆ ಇದು ಇಡೀ ದೇಶಕ್ಕೆ ಮಾದರಿಯಾಗಿತ್ತು ಅಂಥೇಳಿ ನಾನು ತಿಳ್ಕೊಂಡಿರ್ತಕ್ಕಂಥವನು. ವಿಶೇಷವಾಗಿ ಹೇಳಬೇಕು ಅಂತ ಹೇಳಿದ್ರೆ, ಕರ್ನಾಟಕದಲ್ಲಿ ಅನೇಕ ಆಯೋಗಗಳು, ಹಿಂದುಳಿದ ವರ್ಗದ ಆಯೋಗಗಳು ವರದಿಯನ್ನು ಕೊಟ್ಟಿದ್ದು, ಆದರೆ ಅವನ್ನು ಜಾರಿ ಮಾಡೋಕ್ಕಾಗಿರಲಿಲ್ಲ. ದೇವರಾಜ ಅರಸವರು ಹಿಂದುಳಿದ ವರ್ಗದವ್ರಿಗೆ ಸಹಾಯ ಮಾಡಬೇಕು ಅನ್ನೋ ದೃಷ್ಟಿಯಿಂದಾಗಿ ಅವ್ರ ಕೈಗೆ ಅಧಿಕಾರ ಕೊಡಬೇಕು, ಅವ್ರಿಗೂ ಸಹಿತ ರಾಜ್ಯದ ಆಸ್ತಿನಲ್ಲಿ, ಶಿಕ್ಷಣ ಕ್ಷೇತ್ರದಲ್ಲಿ, ಸಾಮಾಜಿಕ ಕ್ಷೇತ್ರದಲ್ಲಿ ಅವ್ರಿಗೆ ಆದ್ಯತೆ ಕೊಡಬೇಕು ಅನ್ನೋ ದೃಷ್ಟಿಯಿಂದಾಗಿ ದಿವಂಗತ ಪ್ರಸಿದ್ಧ ವಕೀಲರಾಗಿದ್ದಂಥ LG ಹಾವನೂರವ್ರ ನಾಯಕತ್ವದಲ್ಲಿ ಒಂದು ಆಯೋಗವನ್ನು ರಚನೆ ಮಾಡಿದ್ರು. ಆ ಆಯೋಗ ಒಂದು ವರದಿಯನ್ನು ಕೊಡ್ತು. ಆ ವರದಿಯನ್ನು ಶ್ರೀಮಾನ್ ದೇವರಾಜ ಅರಸವರು ವಿಧಾನಸೌಧದಲ್ಲಿ ಮಂಡನೆ ಮಾಡಿ ವಿಧಾನಸೌಧದ ಒಂದು ಒಪ್ಪಿಗೆಯನ್ನು ಪಡೆದು ಅದನ್ನು ಕಾರ್ಯಗತ ಮಾಡಿದವರು. ಒಟ್ಟಾರೆ ಹೇಳಬೇಕು ಅಂತ ಹೇಳಿದ್ರೆ, ಹಿಂದುಳಿದ ವರ್ಗಗಳಿಗೆ ಅಧಿಕಾರ ಮತ್ತು ಹಿಂದುಳಿದ ವರ್ಗದವರಿಗೆ ಒಂದು ವಾಯ್ಸನ್ನು ಕೊಡ್ತಕ್ಕಂಥ ದೃಷ್ಟಿಯಲ್ಲಿ ಇಡೀ ದೇಶಕ್ಕೆ ಮಾದರಿಯಾಗೋ ರೀತಿಯಲ್ಲಿ ಕರ್ನಾಟಕದಲ್ಲಿ ಮೊದಲನೇ ಬಾರಿಗೆ ದೇವರಾಜ ಅರಸವರು ಹಿಂದುಳಿದ ವರ್ಗಗಳ ಅಭ್ಯುದಯಕ್ಕೋಸ್ಕರ ಕಾರಣಕರ್ತರಾದವರು. ಅದಕ್ಕೆ ಮುನ್ನ ಅವರು ಬಡವರಿಗೆ ಸಹಾಯ ಮಾಡ್ತಕ್ಕಂಥ ಅನೇಕ ಯೋಜನೆಗಳನ್ನು ಅವರು ಕಾರ್ಯಗತ ಮಾಡಿದರು. ಉದಾಹರಣೆಗೆ 20 ಅಂಶದ ಕಾರ್ಯಕ್ರಮಗಳು, 20 ಅಂಶದ ಕಾರ್ಯಕ್ರಮಗಳಲ್ಲಿ ಜೀತ ಮುಕ್ತಿ ಮಾಡ್ತಕ್ಕಂಥದ್ದು ಮತ್ತು ಈ ಮಲ ಹೊರೋ ಪದ್ಧತಿಯನ್ನು ರದ್ದು ಮಾಡ್ತಕ್ಕಂಥದ್ದು ಮತ್ತು ಉಳವನಿಗೆ ಭೂಮಿ ಕೊಡ್ತಕ್ಕಂಥ ಒಂದು ದೊಡ್ಡ ಹೋರಾಟ ಕಾಗೋಡು ಸತ್ಯಾಗ್ರಹ ಶ್ರೀಮಾನ್ ಗೋಪಾಲ್ ಗೌಡರಿಂದ ಪ್ರಾರಂಭ ಆಗಿ ಕಡದಾಳ್ ಮಂಜಪ್ಪನವರು, ಇವತ್ತು ನಮ್ಮ ಸಭಾಧ್ಯಕ್ಷರಾಗಿರ್ತಕ್ಕಂಥ ಶ್ರೀಮಾನ್ ಕಾಗೋಡು ತಿಮ್ಮಪ್ಪನವರು, ಕೊಣಂದೂರು ಲಿಂಗಪ್ಪನವರು ಇತ್ಯಾದಿ ಅನೇಕ ಸಮಾಜವಾದಿ ನಾಯಕರುಗಳು ಹೋರಾಟ ಮಾಡ್ಕೊಂಡು ಬಂದಿದ್ದರು. ಗೋಪಾಲ್ ಗೌಡರು ವಿರೋಧ ಪಕ್ಷದ ನಾಯಕರಾಗಿದ್ದರು, ಆಗ ತಾನೇ ತೀರ್ಕೊಂಡಿದ್ದರು. ಶ್ರೀಮಾನ್ ದೇವೇಗೌಡರು ವಿರೋಧ ಪಕ್ಷದ ನಾಯಕರಾಗಿದ್ದರು. ಆ ಸಂದರ್ಭದಲ್ಲಿ ದೇವರಾಜ ಅರಸು ಅವರು ಈ ಒಂದು ಲ್ಯಾಂಡ್ ಟ್ರಿಬ್ಯುನಲ್ಗಳನ್ನು ಮಾಡಿ ಇಡೀ ರಾಜ್ಯದಲ್ಲಿ ಎಲ್ಲ ತಾಲ್ಲೂಕುಗಳಲ್ಲೂ ಸಹಿತ ಬಡವರಿಗೆ ಜಮೀನನ್ನು ಕೊಡ್ತಕ್ಕಂಥ ಕೆಲಸವನ್ನು ಮಾಡಿದ್ರು. ಇವತ್ತಿಗೆ 40 ವರ್ಷಕ್ಕೂ ಹೆಚ್ಚಾಗಿದೆ. ಬೇರೆ ರಾಜ್ಯಗಳಲ್ಲಿ ಕರ್ನಾಟಕದಲ್ಲಿ ಬಡವರಿಗೆ ಜಮೀನನ್ನು ಕೊಡ್ತಕ್ಕಂಥ, ಬಡವರಿಗೆ ಆಸ್ತಿಯನ್ನು ಕೊಡ್ತಕ್ಕಂಥ ಒಂದು ಕಾನೂನನ್ನು ತರೋಕ್ಕಾಗಿಲ್ಲ. ಆದರೆ ಭಾಳ ಹೆಮ್ಮೆಯಿಂದ ಹೇಳ್ಕೋಬೋದು, ನಮ್ಮ ರಾಜ್ಯದಲ್ಲಿ ಉಳವನಿಗೆ ಭೂಮಿ ಕೊಡ್ತಕ್ಕಂಥ ಕೆಲಸವನ್ನು ಮಾಡಿದ್ದೇವೆ. ಅದಕ್ಕೆ ನಾಂದಿಯನ್ನು ಹಾಡಿದವರು, ಅದನ್ನು ಕಾರ್ಯಗತ ಮಾಡಿದವರು ಅಂತ ಹೇಳಿದ್ರೆ ದೇವರಾಜ ಅರಸು ಅವರು ಅಂಥೇಳಿ ಭಾಳ ಹೆಮ್ಮೆಯಿಂದ ಹೇಳಬೇಕಾಗ್ತದೆ. ಅದಷ್ಟೇ ಅಲ್ಲ, ಅರಸು ಅವರು ಒಂದು ಅಭಿವೃದ್ಧಿ, ನಮ್ಮ ಅನೇಕ ಯೋಜನೆಗಳು, ಅದು ಆಲ್ಮಟ್ಟಿ ಇರ್ಬೋದು ಅಥವಾ ನಮ್ಮ ಕೃಷ್ಣಾ ಮೇಲ್ದಂಡೆ ಯೋಜನೆಗಳು, ನಾರಾಯಣಪುರ ಅಣೆಕಟ್ಟಿರ್ಬೋದು ಅಥವಾ ಉತ್ತರ ಕರ್ನಾಟಕದಲ್ಲಿರ್ತಕ್ಕಂಥ ಅನೇಕ ನೀರಾವರಿ ಯೋಜನೆಗಳಿಗೆ ಬಹಳ ಮಹತ್ವವನ್ನು ಕೊಟ್ಟರು ಮತ್ತು ವಿದ್ಯುತ್ ಉತ್ಪಾದನೆಗೆ ಬಹಳ ಮಹತ್ವವನ್ನು ಕೊಟ್ಟರು.
ಇದು ಅಭಿವೃದ್ಧಿ ಕೆಲಸಗಳಲ್ಲಿ ಅವ್ರು ಮಾಡಿರ್ತಕ್ಕಂಥ ಕೆಲಸಗಳು ಒಂದಾದರೆ, ಎಲ್ಲ ಜಾತಿಯಲ್ಲಿರ್ತಕ್ಕಂಥ ಬಡವರಿಗೆ ಒಂದು ಜಮೀನನ್ನು ಕೊಡ್ತಕ್ಕಂಥ ಕೆಲಸವನ್ನು ಮಾಡಿ, ಯಾರು ಬಡವರಿದ್ದಾರೆ ಅವರಿಗೆ ಸೈಟ್ಗಳನ್ನು ಕೊಡ್ತಕ್ಕಂಥ ಕಾರ್ಯಕ್ರಮ ಪ್ರಾರಂಭ ಮಾಡಿದ್ರು. ಬಹುಶಃ ಇಡೀ ರಾಜ್ಯದಲ್ಲಿ ಮೊದಲನೇ ಬಾರಿಗೆ ಪ್ರತಿಯೊಂದು ಹಳ್ಳಿನಲ್ಲೂ ಸಹಿತ ಇಂದಿರಾ ಗಾಂಧಿಯವರ ಹೆಸರಿನಲ್ಲಿ ಒಂದು ಇಂದಿರಾ ಕಾಲೋನಿ, ಇಂದಿರಾ ನಗರ, ಇಂದಿರಾ ಪಟ್ಟಣ, ಇಂದಿರಾ ಗಾಂಧಿ ರಸ್ತೆ ಅಂಥೇಳಿ ಮಾಡಿದವರೇ ಶ್ರೀಮಾನ್ ದೇವರಾಜ ಅರಸು ಅವರು. ಬಡವರಿಗೆ ಸೈಟ್ಗಳನ್ನು ಕೊಡ್ತಕ್ಕಂಥ ಕೆಲಸ, ಅವ್ರಿಗೆ ಮನೆಗಳನ್ನು ಕಟ್ಟಿಕೊಡ್ತಕ್ಕಂಥ ಕೆಲಸ, ಅವ್ರಿಗೆ ಜಮೀನನ್ನು ಕೊಡ್ತಕ್ಕಂಥ ಕೆಲಸ, ಅವ್ರ ಮಕ್ಕಳಿಗೆ ಶಿಕ್ಷಣದಲ್ಲಿ ಮೀಸಲಾತಿಯನ್ನು ಕೊಡ್ತಕ್ಕಂಥ ಕೆಲಸ, ಸರ್ಕಾರಿ ಉದ್ಯೋಗದಲ್ಲಿ ಮೀಸಲಾತಿಯನ್ನು ಕೊಡ್ತಕ್ಕಂಥ ಕೆಲಸ. ಹೀಗೆ ಮಾನ್ಯ ದೇವರಾಜ ಅರಸು ಅವರು ಒಂದು ಸಾಮಾಜಿಕ ಕ್ರಾಂತಿಯನ್ನು ತರೋ ದೃಷ್ಟಿಯಿಂದಾಗಿ ಕರ್ನಾಟಕದಲ್ಲಿ ಮೊದಲನೇ 5.5 ವರ್ಷಗಳ ಕಾಲ ಭಾಳ ಪ್ರಾಮಾಣಿಕವಾಗಿ ಕೆಲಸ ಮಾಡಿದ್ರು. ಮತ್ತು ಅದೆಲ್ಲ ಕೆಲಸಗಳನ್ನು ಸಹಿತ ಶ್ರೀಮತಿ ಇಂದಿರಾ ಗಾಂಧಿಯವರ ಒಂದು ಹೆಸರಿನಲ್ಲಿ ದೇವರಾಜ ಅರಸು ಅವರು ಮಾಡಿದ್ರು. ಅದರಿಂದನೇ 4 ದಶಕಗಳು ಕಳೆದಿದ್ದರೂ ಸಹಿತ ಕರ್ನಾಟಕದ ಜನತೆ ದೇವರಾಜ ಅರಸುವನ್ನು ಮರೀಲಿಕ್ಕೆ ಸಾಧ್ಯ ಇಲ್ಲ, ಮತ್ತು ದೇವರಾಜ ಅರಸು ಅವ್ರನ್ನ ಮುಂದೂ ಸಹಿತ ಮರೆಯೋದಿಲ್ಲ. ಒಂದು ಮಾತನ್ನು ಹೇಳಬೇಕಾಗ್ತದೆ ಆ ಸಂದರ್ಭದಲ್ಲಿ. ದೇವರಾಜ ಅರಸು ಅವರಿಗೆ ಇದಕ್ಕೆ ಬೆಂಬಲವನ್ನು ಆಡಳಿತ ಪಕ್ಷದ ಮುಖಂಡರಾಗಿದ್ದಂಥ ದಿವಂಗತ ಬಸವಲಿಂಗಪ್ಪನವರು ಮತ್ತು ಅವತ್ತಿನ ಸಭಾಧ್ಯಕ್ಷರಾಗಿರ್ತಕ್ಕಂಥ ನಾಗರತ್ನಮ್ಮನವರು, ಇವತ್ತು ನಮ್ಮ ಜೊತೆಯಲ್ಲಿರ್ತಕ್ಕಂಥ ಶ್ರೀಮಾನ್ ಬಿ ಸುಬ್ಬಯ್ಯ ಶೆಟ್ಟಿಯವರು ಮತ್ತು ಇನ್ನೂ ಅನೇಕ ಮುಖಂಡರುಗಳು ದೇವರಾಜ ಅರಸು ಅವರಿಗೆ, ಎಲ್ ಜಿ ಹಾವನೂರವರು, ಹೀಗೆ ನೂರಾರು ಜನ ಹಿಂದುಳಿದ ವರ್ಗದ ನಾಯಕರುಗಳು ಮತ್ತು ಒಕ್ಕಲಿಗರು ಲಿಂಗಾಯತರಲ್ಲಿರ್ತಕ್ಕಂಥ ನಾಯಕರುಗಳು ಸಹಿತ ರಾಜ್ಯದಲ್ಲಿ ಒಂದು ಬದಲಾವಣೆಯನ್ನು ಬಯಸಿದ್ದಾರೆ ಅಂಥೇಳಿ ದೇವರಾಜ ಅರಸು ಅವರ ಬೆಂಬಲಕ್ಕೆ ವಿಧಾನಸಭೆ ಒಳಗಡೆ ವಿಧಾನಸಭೆ ಹೊರಗಡೆನೂ ಸಹಿತ ನಿಂತಿದ್ದು ಅವರ ಒಂದು ವ್ಯಕ್ತಿತ್ವವನ್ನು ತೋರಿಸ್ತದೆ ಅಂಥೇಳಿ ನಾನು ತಿಳಿದಿರ್ತಕ್ಕಂಥವನು. ನನ್ನ ಅನುಭವವನ್ನು ಹೇಳಬೇಕು ಅಂತ ಹೇಳಿದ್ರೆ, ತುರ್ತು ಪರಿಸ್ಥಿತಿ ಬಂತು. ಸುಮಾರು ಕರ್ನಾಟಕದಲ್ಲಿ ಸಾವಿರಾರು ಕಾರ್ಯಕರ್ತರನ್ನು, ವಿರೋಧ ಪಕ್ಷದ ಕಾರ್ಯಕರ್ತರುಗಳನ್ನು, ಅದು ಸ್ವತಂತ್ರ ಪಾರ್ಟಿ ಇದ್ದಾಗ ಸಂಸ್ಥಾ ಕಾಂಗ್ರೆಸ್ ಇತ್ತು, ಸೋಷಲಿಸ್ಟ್ ಪಾರ್ಟಿ ಇತ್ತು, ಅನೇಕ ಮುಖಂಡರುಗಳನ್ನು, ಅನೇಕ ಕಾರ್ಯಕರ್ತರುಗಳನ್ನು ಜೈಲಿಗೆ ಹಾಕಿದ್ರು. ನಾವೆಲ್ಲರೂ ಸಹಿತ ಜೈಲಲ್ಲಿದ್ವಿ. ಆಗ ದೇಶದ ಅನೇಕ ಮುಖಂಡರುಗಳು ಬೆಂಗಳೂರಿನ ಜೈಲಲ್ಲಿದ್ದರು. ಅಟಲ್ ಬಿಹಾರಿ ವಾಜಪೇಯಿ ಅವರಿದ್ದರು, ಅದ್ವಾನಿಯವರಿದ್ದರು, ಎಸ್ ಎನ್ ಮಿಶ್ರಾ ಇದ್ದರು, ಮಧು ದಂಡವತಿಯವರು, ರಾಮಕೃಷ್ಣ ಹೆಗಡೆಯವರು, ಎಚ್ ಡಿ ದೇವೇಗೌಡರು, ಜೆ ಎಚ್ ಪಟೇಲ್ರು, ಡಾಕ್ಟರ್ ವಿ ಎಸ್ ಆಚಾರ್ಯರವರು, ಸುರೇಶ್ ಕುಮಾರ್ ಅವರು, ಸದಾನಂದ ಗೌಡರು, ಹೀಗೆ ಇಬ್ರಾಹಿಂ ಸಾಹೇಬರು, ಮೈಕೆಲ್ ಫರ್ನಾಂಡಿಸು, ಲಾರೆನ್ಸ್ ಫರ್ನಾಂಡಿಸು, ಹೀಗೆ ಸಾವಿರಾರು ಜನ ನಾವೆಲ್ಲ ಜೈಲಲ್ಲಿದ್ವಿ. ಜೈಲಲ್ಲಿದ್ದರೂ ಸಹಿತ ಪ್ರಾರಂಭದ 4 ತಿಂಗಳುಗಳಲ್ಲಿ ತುರ್ತು ಪರಿಸ್ಥಿತಿಯ ಅನುಶಾಸನ ಏನು, ತುರ್ತು ಪರಿಸ್ಥಿತಿನಲ್ಲಿ ಯಾವ ರೀತಿ ಈ ಮೀಸಾ ಮತ್ತು ಡಿ ಎ ಆರ್ನಲ್ಲಿರ್ತಕ್ಕಂಥ ಬಂದಿಗಳನ್ನು ಟ್ರೀಟ್ ಮಾಡಬೇಕು ಅನ್ನೋದ್ರ ಬಗ್ಗೆ ಸ್ಪೆಸಿಫಿಕ್ಕಾಗಿ ಹೇಳಿರಲಿಲ್ಲ. ಆದರೆ ನಮಗೆ ಯಾವುದೇ ರೀತಿಯ ಜೈಲಿನ ಒಳಗಡೆ ನಿರ್ಬಂಧಗಳಿತ್ತೇ ವಿನಃ ನಮಗೆ ತೊಂದರೆ ಏನಾಗಿರಲಿಲ್ಲ. ಕೊನೆಯಲ್ಲಂತೂ ನಮಗೆ ಜೈಲು ಒಳಗಡೆ 4 ಜೈಲುಗಳಲ್ಲಿ, ಅದು ಬೆಳಗಾವಿ ಇರ್ಬೋದು, ಗುಲ್ಬರ್ಗ ಇರ್ಬೋದು, ಬೆಂಗಳೂರು ಇರ್ಬೋದು, ಬಳ್ಳಾರಿ ಇರ್ಬೋದು, 4 ಜೈಲುಗಳಲ್ಲೂ ಸಹಿತ ನಮಗೆ ಒಳ್ಳೆಯ ರೀತಿಯಲ್ಲಿ ನೋಡ್ಕೊಂಡ್ರು. ಇದನ್ನು ಭಾಳ ಪ್ರಮುಖವಾಗಿ ಹೇಳಬೇಕಾಗ್ತದೆ. ನಮಗೆ ಆರೋಗ್ಯದ ಸೌಲಭ್ಯಗಳನ್ನು ಕೊಡ್ತಕ್ಕಂಥದ್ದು, ಊಟವನ್ನು ಕೊಡ್ತಕ್ಕಂಥ ವಿಚಾರ, ಬೇರೆ ರೀತಿಯಲ್ಲೂ ಸಹಿತ ನಮಗೆ ಜೈಲಿನಲ್ಲಿ ನಿರ್ಬಂಧನೆಗಳನ್ನು ಸಡ್ಲ ಮಾಡಿ ಮುಖ್ಯಮಂತ್ರಿಗಳ ಆದೇಶದ ಪ್ರಕಾರವಾಗಿ ನಮಗೆ ತೊಂದರೆ ಕೊಡೋಕ್ಕೆ ಹೋಗಲಿಲ್ಲ. ಇದರ ಪರಿಣಾಮ ಏನು ಆಯಿತು ಅಂತ ಹೇಳಿದ್ರೆ, 77ನೇ ಇಸ್ವಿನಲ್ಲಿ ಇಡೀ ಕಾಂಗ್ರೆಸ್ ಪಕ್ಷ ಇಡೀ ದೇಶದಲ್ಲಿ ಎಮರ್ಜೆನ್ಸಿ ವಿರುದ್ಧವಾಗಿ ಓಟನ್ನು ಕೊಟ್ಟು ಕಾಂಗ್ರೆಸ್ ಪಕ್ಷವನ್ನು ಸೋಲಿಸಿದ್ರು. ಆದರೆ ಕರ್ನಾಟಕದಲ್ಲಿ ಕಾಂಗ್ರೆಸ್ ಪಕ್ಷ ಸೋಲಿಲ್ಲ. 28 ಕ್ಷೇತ್ರಗಳಲ್ಲಿ 26 ಕ್ಷೇತ್ರಗಳಲ್ಲಿ ಕಾಂಗ್ರೆಸ್ ಪಾರ್ಟಿ ಜಯವನ್ನು ಗಳಿಸ್ತು. ಅದರ ಕೀರ್ತಿ ಅವತ್ತಿನ ಮುಖ್ಯಮಂತ್ರಿಗಳಾಗಿದ್ದಂಥ ದೇವರಾಜ ಅರಸು ಅವರಿಗೆ ಹೋಗಬೇಕಾಗ್ತದೆ. 2-3 ಕಾರಣಗಳಿವೆ ಅದಕ್ಕೆ. ಒಂದು ಕಾರಣ, ಎಲ್ಲ ಹಿಂದುಳಿದ ವರ್ಗದವರು, ಅದುವರೆಗೂ ಯಾರೂ ಸಹಿತ ಗುರುತಿಸಲಿಲ್ಲ. ಕುರುಬರು, ಕುಂಬಾರರು, ಈಡಿಗರು, ಬೆಸ್ತರು, ಅಗಸರು, ತಿಗಳರು, ದೊಂಬಿದಾಸರು, ಹೀಗೆ ಅನೇಕ ಜನಗಳು, ಕಾಡು ಕುರುಬರು, ಜನಸಂಖ್ಯೆಯಲ್ಲಿ ಕಡಿಮೆ ಇರತಕ್ಕಂಥ, ಆರ್ಥಿಕವಾಗಿ ಸಾಮಾಜಿಕವಾಗಿ ಹಿಂದುಳಿದು ವರ್ಗಿರ್ತಕ್ಕಂಥ ಜನಗಳನ್ನು ಮತ್ತು ಒಕ್ಕಲಿಗರು ಲಿಂಗಾಯತರಲ್ಲಿರ್ತಕ್ಕಂಥ ಬಡವರನ್ನು ಗುರುತಿಸ್ತಕ್ಕಂಥ ಕೆಲಸ ದೇವರಾಜ ಅರಸು ಅವರು ಮಾಡಿದರು. ಇದು ಒಂದು ಕಡೆ. ಎರಡನೇದಾಗಿ ಸಾಮಾಜಿಕವಾಗಿ ಅವ್ರಿಗೆ ಒಂದು ಗೌರವದ ಸ್ಥಾನವನ್ನು ಈ ವರ್ಗದ ಜನಗಳಿಗೆ ಕೊಟ್ಟಂಥ ಕೀರ್ತಿ
ದೇವರಾಜ್ ಅರಸು ಅವರಿಗೆ ಹೋಗಬೇಕಾಗ್ತದೆ. ಮತ್ತು ತುರ್ತು ಪರಿಸ್ಥಿತಿನಲ್ಲಿ ಇಡೀ ದೇಶದಲ್ಲಿ, ಅದರಲ್ಲೂ ಉತ್ತರ ಭಾರತದಲ್ಲಿ ವಿಶೇಷವಾಗಿ ಜನಸಾಮಾನ್ಯರ ಮೇಲೆ ಅನೇಕ ದಬ್ಬಾಳಿಕೆಗಳು, ದೌರ್ಜನ್ಯಗಳು ಇದೆಲ್ಲ ನಡೆದವು. ಆದರೆ ಅರಸು ಅವರು ಆ ತುರ್ತು ಪರಿಸ್ಥಿತಿಯ ಅನುಶಾಸನದ ಪರ್ವವನ್ನು ಉಪಯೋಗಿಸ್ಕೊಂಡು ಬಡವರಿಗೆ ಉಪಯೋಗ ಆಗ್ತಕ್ಕಂಥ ಕೆಲಸವನ್ನು ಮಾಡಿದರು. ಅದರಿಂದನೇ 28 ಸೀಟಲ್ಲಿ 26 ಸೀಟ್ಗಳನ್ನು ಕಾಂಗ್ರೆಸ್ ಗೆಲ್ಲಲಿಕ್ಕೆ ಕಾರಣಕರ್ತರಾದರು ಶ್ರೀಮಾನ್ ದೇವರಾಜ್ ಅರಸು ಅವರು. ಇದಾದ ನಂತರ ಕೇಂದ್ರದಲ್ಲಿ ಜನತಾ ಸರ್ಕಾರ ಬಂತು. ಜನತಾ ಸರ್ಕಾರ ಬಂದ ಮೇಲೆ ಮೊರಾರ್ಜಿ ಭಾಯ್ ಅವರು ನಮ್ಮ ಪ್ರಧಾನಿಗಳಾದರು. ಅದೇನೋ ಗೊತ್ತಿಲ್ಲ, ದೇವರಾಜ್ ಅರಸು ಅವ್ರನ್ನ ಬಗ್ಗೆ ಮೊರಾರ್ಜಿಯವ್ರಿಗೆ ಅಂಥ ಒಳ್ಳೆಯ ಅಭಿಪ್ರಾಯ ಇಲ್ಲದೆ ಹೋದ್ರೂ ಸಹಿತ ಅವರಿಗೆ ತೊಂದರೆ ಕೊಡಬೇಕು ಅಂಥೇಳಿ ಅನಿಸಿರಲಿಲ್ಲ ಮೊರಾರ್ಜಿ ಭಾಯ್ ಅವ್ರಿಗೆ. ದೇವರಾಜ್ ಅರಸು ವಿರುದ್ಧವಾಗಿ ಒಂದು ಆಯೋಗವನ್ನು ನೇಮಕ ಮಾಡಿದ್ರು. ನಮ್ಮ ವಿರೋಧ ಪಕ್ಷದ ಅವತ್ತಿನ ನಾಯಕರುಗಳು ಎಲ್ಲರೂ ಸಹಿತ ಅರಸು ಅವ್ರ ಕಾಲದಲ್ಲಿ ನಡೆದಿರ್ತಕ್ಕಂಥ ಭ್ರಷ್ಟಾಚಾರದ ಪ್ರಕರಣಗಳು ಅಂಥೇಳಿ ಒಂದು ದೊಡ್ಡ ಮನವಿಯನ್ನು ನಾವೆಲ್ಲರೂ ಸಹಿತ ಕೊಟ್ವಿ. ಇವತ್ತಿನ ಭ್ರಷ್ಟಾಚಾರಕ್ಕೆ ಅವತ್ತು ನಾವು ಕೊಟ್ಟಿರ್ತಕ್ಕಂಥ ಭ್ರಷ್ಟಾಚಾರದ ಅಪಾದನೆಗಳಿಗೆ ಹೋಲಿಕೆ ಮಾಡಿದ್ರೆ ಇದು ಕಡಲೆಕಾಯಿ ಬೀಜದ ಸಿಪ್ಪೇನೂ ಅಲ್ಲ ಅವತ್ತಿನ ನಮ್ಮ ಅಪಾದನೆಗಳು ಅಂಥೇಳಿ ನನಗಾದರೂ ಅನ್ನಿಸ್ತದೆ. ಅದೇನೇ ಇರಲಿ, ನಾವು ಅವತ್ತು ವಿರೋಧ ಪಕ್ಷದವ್ರು ಎಲ್ಲರೂ, ದೇವೇಗೌಡರು, ಬೊಮ್ಮಾಯಿಯವರು, ರಾಮಕೃಷ್ಣ ಹೆಗಡೆ ಅವರೆಲ್ಲರೂ ಮೊರಾರ್ಜಿ ಭಾಯ್ ಅವ್ರಿಗೆ ಹೋಗಿ, ಪ್ರಧಾನಿಗಳಿಗೆ ಹೋಗಿ ಒಂದು ವಿಚಾರಣಾ ಆಯೋಗನ ನಾವು ನೇಮಕ ಮಾಡಬೇಕು ಅಂಥೇಳಿ ವಿಚಾರಣಾ ಆಯೋಗ ನೇಮಕ ಮಾಡಿ ಅಂಥ ಒಂದು ಸರ್ಕಾರವನ್ನು ಡಿಸ್ಮಿಸ್ ಮಾಡಿದ್ರು 6 ತಿಂಗಳು ಮುಂಚಿತವಾಗಿ. ಅರಸು ಅವರೇನು ಹೆದರಲಿಲ್ಲ. ಅಲ್ಲಿ ಕೇಂದ್ರದಲ್ಲಿ ಜನತಾ ಸರ್ಕಾರ ಇದ್ರೂ, ಇಂದಿರಾ ಗಾಂಧಿಯವರು ಸ್ವತಃ ಚುನಾವಣೆಗಳಲ್ಲಿ ಸೋತಿದ್ರೂ ಸಹಿತ ಅವ್ರು ಹೆದರದೆ ಅವತ್ತು ವಿಧಾನಸಭಾ ಚುನಾವಣೆಗಳನ್ನು ಯಶಸ್ವಿಯಾಗಿ ಎದುರಿಸಿದ್ರು. ಅಷ್ಟೇ ಅಲ್ಲ, ಆ ಸಂದರ್ಭದಲ್ಲಿ ಅನೇಕ ಜನ ಅವಕಾಶವಾದಿಗಳು ಯಾರು ದೇವರಾಜ್ ಅರಸು ಅವ್ರನ್ನ ಬೆಳೆಸಿದ್ರು, ದೇವರಾಜ್ ಅರಸು ಅವ್ರು ಬೆಳೆಸಿದ್ರು, ಯಾರು ದೇವರಾಜ್ ಅರಸು ಅವರಿಂದ ರಾಜಕೀಯವಾಗಿ, ಆರ್ಥಿಕವಾಗಿ ಬೆಂಬಲವನ್ನು ಪಡೆದಿದ್ರು, ಅವರೆಲ್ಲರೂ ಸಹಿತ ದೇವರಾಜ್ ಅರಸು ಅವ್ರನ್ನ ಬಿಟ್ಟರು. ಆದರೆ ಅವರು ಎದೆಗುನ್ನಲಿಲ್ಲ. ನನಗೆ ಗೊತ್ತಿದೆ, ನಮ್ಮ MC ಪೆರುಮಾಳ್ ಅಂತ ಇದ್ದರು, ಈಗೂ ನಮ್ಮ ಮಧ್ಯೆ ಜಾಲಪ್ಪನವ್ರು ಇದ್ದಾರೆ. ಇವರೆಲ್ಲರೂ ಶ್ರೀಮಾನ್ ಅರಸು ಅವರ ಒಡನಾಡಿಗಳು. ಇವರೆಲ್ಲರೂ ಸಹಿತ ಕೆಲವರು ಮಾತ್ರ ಅರಸು ಅವ್ರ ಜೊತೆಯಲ್ಲಿ ನಿಂತರು. ಮತ್ತು ದುಡ್ಡು ಕೊಡ್ತಕ್ಕಂಥ ಜನಗಳಿಂದ ಎಲ್ಲರೂ ಅರಸುಗಳಿಂದ ಹೊರಟೋದ್ರು. ಆದರೆ ಅವರು ಧೈರ್ಯ ಗೆಡಲಿಲ್ಲ. 224 ಕ್ಷೇತ್ರಗಳಲ್ಲೂ ಸಹಿತ ನಾನು ಗೆಲ್ಸ್ಕೊಂಡು ಬರ್ತೇನೆ, ಕಾಲಕ್ಕೆ ಚಪ್ಪಲಿ ಇಲ್ಲದೆ ಇರೋರು, ತಲೆಗೆ ಬಟ್ಟೆ ಇಲ್ಲದೆ ಇರೋರು, ಸೌದೆ ಸಿಗಿತಕ್ಕಂಥವ್ರು, ಬಟ್ಟೆ ಒಗಿತಕ್ಕಂಥವ್ರು, ಕೂಲಿ ಮಾಡ್ತಕ್ಕಂಥವ್ರು ನನ್ನ ಜೊತೆಯಲ್ಲಿ ನಿಲ್ತಾರೆ ಅಂಥೇಳಿ ಅವರು ವಿಧಾನಸಭಾ ಚುನಾವಣಾ ಸಂದರ್ಭದಲ್ಲಿ 1978ನೇ ಇಸ್ವಿನಲ್ಲಿ ಪ್ರಚಾರ ಭಾಷಣ ಮಾಡ್ತಾ ಇದ್ದಿದ್ದು ನನ್ನ ಕಿವಿನಲ್ಲಿ ಈಗೂ ಕೇಳಿಸ್ತಾ ಇದೆ ಅನ್ನೋ ರೀತಿಯಲ್ಲಿದೆ. ಅದೇ ರೀತಿಯಲ್ಲಿ ಅವರು ಇನ್ನೇನು ಜನತಾ ಪಾರ್ಟಿ ಬಂದೇ ಬಿಡ್ತು ಅಂತ ಹೇಳಿಬಿಟ್ಟು ನಾವು ಅಂದ್ಕೊಂಡಿದ್ವಿ. 125, 130 ಸೀಟ್ ನಾವು ಗೆಲ್ತೇವೆ ಅಂತಕ್ಕಂಥ ಲೆಕ್ಕಾಚಾರ ಹಾಕಿದ್ವಿ. ನಮ್ಮ ಜೊತೆಯಲ್ಲಿ ಅತಿರಥ ಮಹಾರಥರುಗಳು ಶ್ರೀಮಾನ್ ನಿಜಲಿಂಗಪ್ಪನವರಂಥ ಅತ್ಯಂತ ಪ್ರಾಮಾಣಿಕವಾದ ವ್ಯಕ್ತಿತ್ವದವರು ನಮಗೆ ಸಹಾಯ ಮಾಡಿದರು, ನಮ್ಮ ಜೊತೆಯಲ್ಲಿದ್ದರು. ದೇವೇಗೌಡರು ನಮ್ಮ ಪಕ್ಷದ ಅಧ್ಯಕ್ಷರಾಗಿದ್ದರು, ವೀರೇಂದ್ರ ಪಾಟೀಲ್ರಿದ್ದರು, ರಾಮಕೃಷ್ಣ ಹೆಗಡೆ ಅವರಿದ್ದರು, ಬೊಮ್ಮಾಯಿ ಅವರಿದ್ದರು, JH ಪಟೇಲ್ರಿದ್ದರು, ಇನ್ನೂ ಅನೇಕ ಗ್ಯಾಲಕ್ಸಿ ಆಫ್ ಲೀಡರ್ಸ್ ಅರಸು ಅವ್ರ ವಿರುದ್ಧವಾಗಿ ನಿಂತಿದ್ರು ಸಹಿತ 140ಕ್ಕೂ ಹೆಚ್ಚು ಸೀಟ್ಗಳಲ್ಲಿ ದೇವರಾಜ್ ಅರಸು ಅವ್ರು ಗೆದ್ದು ಮತ್ತೆ ಅವರು ಮುಖ್ಯಮಂತ್ರಿಗಳಾದರು. ಆವತ್ತಿನಿಂದ ಯಾವಾಗ ಅವರು 2ನೇ ಬಾರಿಗೆ ಮುಖ್ಯಮಂತ್ರಿಗಳಾದರೂ ಅವತ್ತಿನಿಂದ ಕರ್ನಾಟಕದ ರಾಜಕಾರಣದಲ್ಲಿ ಅರಸು ಅವರ ರಾಜಕೀಯ ಜೀವನದಲ್ಲಿ ಒಂದು ಹೊಸ ಅಧ್ಯಾಯ ಪ್ರಾರಂಭ ಆಯಿತು ಅಂಥೇಳಿ ನಾನು ಅಂದ್ಕೊಂಡಿರ್ತಕ್ಕಂಥವನು. ಮತ್ತು ಇಂದಿರಾ ಗಾಂಧಿಯವ್ರನ್ನ ಲೋಕಸಭೆಯಿಂದ ತೆಗೆದಾಕ್ಬಿಟ್ಟಿದ್ರು, ಸಸ್ಪೆಂಡ್ ಮಾಡಿದರು, ರಿಮೂವ್ ಮಾಡಿಬಿಟ್ಟಿದ್ರು. ಆಗ ಅವ್ರನ್ನ ಮತ್ತೆ ಗೆಲ್ಲಿಸ್ಬೇಕು ಅಂತ ಹೇಳಿ ಇಂದಿರಾ ಗಾಂಧಿಯವ್ರಿಗೋಗಿ ಅವ್ರನ್ನ ಕರ್ಕೊಂಡು ಬಂದು DB ಚಂದ್ರೇಗೌಡರು ಅವತ್ತು ತ್ಯಾಗ ಮಾಡಿದ್ರು. ಅವರಿದ್ದಂಥ ಸೀಟನ್ನು ಇಂದಿರಾ ಗಾಂಧಿಯವರಿಗೆ ರಾಜೀನಾಮೆ ಕೊಟ್ಟು ಬಿಟ್ಟುಕೊಟ್ರು. ಆ ಒಂದು ಚಂದ್ರೇಗೌಡರು ಬಿಟ್ಟಂಥ ಸೀಟ್ನಲ್ಲಿ ಇಂದಿರಾ ಗಾಂಧಿಯವ್ರನ್ನ ನಿಲ್ಲಿಸಿ ಚಿಕ್ಕಮಗಳೂರಿನಲ್ಲಿ ಗೆಲ್ಲಿಸಿ ಡೆಲ್ಲಿಗೆ ಕಳಿಸಿದ್ರು. ಬಹುಶಃ ಅವ್ರಿಗೂ ಮತ್ತು ಶ್ರೀಮತಿ ಇಂದಿರಾ ಗಾಂಧಿಯವ್ರಿಗೂ ಭಿನ್ನಾಭಿಪ್ರಾಯಗಳು ಅಲ್ಲಿ ಪ್ರಾರಂಭ ಆಯಿತು ಅಂಥೇಳಿ ನಾನು ಅಂದ್ಕೊಂಡಿರ್ತೇನೆ. ಆ ಚಿಕ್ಕಮಗಳೂರಿನ ಚುನಾವಣೆಯಲ್ಲಿ ನಾವೆಲ್ಲರೂ ಸಹಿತ ವೀರೇಂದ್ರ ಪಾಟೀಲ್ರ ಪರವಾಗಿ ಇಂದಿರಾ ಗಾಂಧಿಯವರು ವಿರುದ್ಧವಾಗಿ ಚುನಾವಣೆಗಳಲ್ಲಿ ಪ್ರಚಾರ ಮಾಡಿದ್ವಿ. ಅರಸು ಅವರು ಸುಮಾರು 1 ತಿಂಗಳುಗಳ ಕಾಲ
ಕಾರ್ಕಳ, ಬೆಳ್ತಂಗಡಿ, ಚಿಕ್ಕಮಗಳೂರು, ಮೂಡಿಗೆರೆ, ತರೀಕೆರೆ, ಬೀರೂರು, ಕಡೂರು ಹೀಗೆ 8 ಕ್ಷೇತ್ರಗಳಲ್ಲೂ ಸಹಿತ ಅವಿರತವಾಗಿರ್ತಕ್ಕಂಥ ಪ್ರವಾಸವನ್ನು ಮಾಡಿ ಇಂದಿರಾ ಗಾಂಧಿಯವರ ಗೆಲುವಿಗೆ ಶ್ರಮಿಸಿದ್ರು. ಅವ್ರು ಗೆದ್ದಲ್ಲಿಗೆ ಹೋದರು. ಅವತ್ತಿನಿಂದ ನನಗೆ ನಂತರದ ದಿನಗಳಲ್ಲಿ ಗೊತ್ತಾಗಿದ್ದು ಅಂತ ಹೇಳಿದ್ರೆ ಅವರಿಬ್ಬರಲ್ಲೂ ಭಿನ್ನಾಭಿಪ್ರಾಯಗಳು ಪ್ರಾರಂಭ ಆಯಿತು. ಅದಾದ ನಂತರ ಲೋಕಸಭೆಗಳನ್ನು 1980ರಲ್ಲಿ ಯಾವಾಗ ಜನತಾ ಪಕ್ಷದಲ್ಲಿ ಭಿನ್ನಾಭಿಪ್ರಾಯಗಳು ಬಂದು ಜನತಾ ಸರ್ಕಾರ ಒಡೆದೋಯ್ತು, ಜನತಾ ಸರ್ಕಾರ ಹೊರಟೋಯ್ತು, ಆಗ ಲೋಕಸಭೆಗೆ ಚುನಾವಣೆ ನಡೆಯಿತು. ಆ ಲೋಕಸಭಾ ಚುನಾವಣೆಗೆ ಒಂದು 8 ತಿಂಗಳ ಮುಂಚೆ ಇಂದಿರಾ ಗಾಂಧಿಯವ್ರಿಗೂ ದೇವರಾಜ ಅರಸು ಅವ್ರಿಗೂ ಭಾಳ ದೊಡ್ಡ ಮಟ್ಟದ ಭಿನ್ನಾಭಿಪ್ರಾಯ ಬಂದು ಅರಸು ಅವರು ತಮ್ಮದೇ ಆದ ಒಂದು ಪಾರ್ಟಿಯನ್ನು ರೆಡ್ಡಿ ಕಾಂಗ್ರೆಸ್ಸು ಅಂಥೇಳಿ ಮಾಡ್ಕೊಂಡಿದ್ರಲ್ಲ 78ನೇ ಇಸ್ವಿನಲ್ಲಿ. ಅದೇ ರೀತಿಯಲ್ಲಿ 80ರಲ್ಲಿ ಅರಸು ಕಾಂಗ್ರೆಸ್ಸನ್ನು ಪ್ರಾರಂಭ ಮಾಡಿದ್ರು. ಅವತ್ತು ಲೋಕಸಭಾ ಚುನಾವಣೆಗಳಲ್ಲಿ ಎಗೇನ್ ಯಾವ ದೇವರಾಜ ಅರಸು ಅವ್ರ ನಾಯಕತ್ವದಲ್ಲಿ 28 ಸೀಟ್ಗಳಲ್ಲಿ 26 ಸೀಟ್ ಅರಸೂರೇ ಗೆದ್ದಿದ್ರು. 3 ವರ್ಷದ ನಂತರ ಇಂದಿರಾ ಗಾಂಧಿಯವರ ನಾಯಕತ್ವದಲ್ಲಿ ಏನು ಚುನಾವಣೆ ದೇಶದಲ್ಲಿ ನಡೀತು, ಕರ್ನಾಟಕದಲ್ಲಿ 24 ಕ್ಷೇತ್ರಗಳಲ್ಲಿ ಕಾಂಗ್ರೆಸ್ ಗೆಲ್ತು, 4 ಕ್ಷೇತ್ರಗಳಲ್ಲಿ ಜನತಾ ಪಕ್ಷ ಗೆಲ್ತು. ಅರಸು ಅವರು 1 ಸೀಟನ್ನು ಸಹಿತ ಗೆಲ್ಲಿಕ್ಕಾಗಲಿಲ್ಲ. ಅಂದರೆ ಅವ್ರ ಜೊತೆಯಲ್ಲಿ ಯಾವ ಹಿಂದುಳಿದ ವರ್ಗಕ್ಕೋಸ್ಕರ ಒಂದು ಸಾಮಾಜಿಕ ಕ್ರಾಂತಿಯನ್ನು ಮಾಡಿದ್ರು, ಯಾವ ರೈತರಿಗೋಸ್ಕರ ಅಭಿವೃದ್ಧಿಯನ್ನು ಮಾಡಿದ್ರು, ಯಾವ ನಾಯಕತ್ವವನ್ನು ಬೆಳೆಸಿದ್ರು, ಅವ್ರು ಯಾರೂ ಸಹಿತ ಅರಸು ಜೊತೆಯಲ್ಲಿ ಉಳಿಲಿಲ್ಲ. ಅದಾದ ನಂತರ ಕೊನೆಯ 3 ವರ್ಷಗಳ ಅವಧಿ ಭಾಳ ರೋಚಕವಾದ ಅವಧಿ ಅಂಥೇಳಿ ನಾನು ತಿಳ್ಕೊಂಡಿದ್ದೇನೆ. ಅರಸು ಅವರು ದೇಶದಲ್ಲಿರ್ತಕ್ಕಂಥ ಎಲ್ಲ ವಿರೋಧ ಪಕ್ಷಗಳನ್ನು ಕೂಡಿಸ್ಲಿಕ್ಕೆ ಅಂತ ಹೇಳಿಬಿಟ್ಟು ಭಾಳ ಪ್ರಯತ್ನ ಮಾಡಿದ್ರು. ಸ್ವತಃ ಅವರು ಅರಸು ಕಾಂಗ್ರೆಸ್ನಿಂದನೇ ದೇಶದಲ್ಲಿ ಒಂದು ಪರ್ಯಾಯ ಶಕ್ತಿಯನ್ನು ಮಾಡೋಕ್ಕಾಗೋದಿಲ್ಲ ಅಂಥೇಳಿ ಅವತ್ತು BLD ಅಂತ ಒಂದು ಪಕ್ಷ ಇತ್ತು. ನಮ್ಮ ಅಜಿತ್ ಸಿಂಗ್ ಇದ್ದಾರಲ್ಲ, ಅವ್ರ ತಂದೆಯವರು ಚೌಧರಿ ಚರಣ್ ಸಿಂಗ್ ಅವರು ಸಹಿತ ಸ್ವಲ್ಪ ದಿನಗಳ ಕಾಲ ದೇಶದ ಪ್ರಧಾನಿಯಾಗಿದ್ದವರು. ಅವರ ಜೊತೆಯಲ್ಲಿ ನಾನು ಸೇರ್ಕೊಳ್ತೇನೆ ಅಂತಕ್ಕಂಥ ಅಭಿಪ್ರಾಯ ಬಂದು ಚೌಧರಿ ಚರಣ್ ಸಿಂಗ್ ಅವರು ಇದ್ದಂಥ BLDಗೆ ಸೇರಬೇಕು ಅಂತಕ್ಕಂಥ ಪ್ರಯತ್ನ ಮಾಡಿದ್ರು. ಚಂದ್ರಶೇಖರ್ ಅವ್ರ ನಾಯಕತ್ವದಲ್ಲಿ ಜನತಾ ಪಾರ್ಟಿ ಇತ್ತು. ಏನಾದರೂ ಮಾಡಿ ಚಂದ್ರಶೇಖರ್ ಅವರನ್ನು, ಚೌಧರಿ ಚರಣ್ ಸಿಂಗ್ ಅವ್ರನ್ನ ಒಟ್ಟಿಗೆ ತಂದು ಜನತಾ ಪಾರ್ಟಿನಲ್ಲಿ ದೇವರಾಜ ಅರಸು ಅರಸು ಪಕ್ಷವನ್ನು ಕೂಡಿಸ್ಬೇಕು ಅಂತ ಹೇಳಿಬಿಟ್ಟು ಅರಸು ಕಾಂಗ್ರೆಸ್ಸನ್ನು ಕೂಡಿಸ್ಬೇಕು ಅಂತೇಳಿ ಮರ್ಜ್ ಮಾಡಿ ಒಂದು ವಯಬಲ್ ಆಲ್ಟರ್ನೇಟಿವ್ ದೇಶದಲ್ಲಿ ತರಬೇಕು ಅಂತ ಹೇಳಿಬಿಟ್ಟು ಭಾಳ ಪ್ರಯತ್ನವನ್ನು ಶ್ರೀಮಾನ್ ದೇವರಾಜ ಅರಸು ಅವರು ಮಾಡಿದ್ರು. ಆದರೆ ಅದರಲ್ಲಿ ಅವರು ಯಶಸ್ಸನ್ನು ಕಾಣಲಿಕ್ಕೆ ಆಗಲಿಲ್ಲ. ಅದಾದ ನಂತರ ಅವರ ಒಂದು ಆರೋಗ್ಯ ಕೆಡಿತು, ಮಾನಸಿಕವಾಗಿಯೂ ಸಹಿತ ಅವ್ರ ಧೈರ್ಯವನ್ನು ಕಳ್ಕೊಂಡಿದ್ದರು. ಆ ಸಂದರ್ಭದಲ್ಲಿ ಆ 2.5-3 ವರ್ಷದ ಅವಧಿನಲ್ಲಿ ಅವ್ರ ಜೊತೆಯಲ್ಲಿದ್ದಂಥ ಬಹುತೇಕ ರಾಜಕೀಯ ಮುಖಂಡರುಗಳು ಅವರಿಂದ ದೂರ ಸರಿದೋದ್ರು. ಆ ಸಂದರ್ಭದಲ್ಲಿ ಅವ್ರ ಜೊತೆಯಲ್ಲಿ ನಿಂತವರು ಅಂತ ಹೇಳಿದ್ರೆ ಇವತ್ತು ನಮ್ಮ ಮಧ್ಯೆ ಇರ್ತಕ್ಕಂಥ MC ನಾಣಯ್ಯನವರು, ಮತ್ತು ಶ್ರೀಮಾನ್ RL ಜಾಲಪ್ಪನವರು, ಮತ್ತು JH ಪಟೇಲರು, ಇವರು ಕೆಲವರು ಮಾತ್ರ ಉಳಿದ್ರು. ಇದು 2ನೇ-3ನೇ ಘಟ್ಟ. ಇದಾದ ನಂತರ ಕುಟುಂಬಿಕವಾಗಿ ಮತ್ತು ಮಾನಸಿಕವಾಗಿ ಕುಗ್ಲಿಕ್ಕೂ ಸಹಿತ ಅನೇಕ ಕಾರಣಗಳಿತ್ತು. ಒಂದು ಉದಾಹರಣೆ ಕೊಡಬೇಕು ಅಂತ ಹೇಳಿದ್ರೆ, ಬೀದರ್ನಲ್ಲಿ ಒಂದು ಉಪಚುನಾವಣೆ ಆಯಿತು. ಕಾಶಿನಾಥರಾವ್ ಬೇಲೂರಿ ಅಂಥೇಳಿ ಅವ್ರು ಜನತಾ ಪಾರ್ಟಿನಲ್ಲಿದ್ದರು. ನಾವೆಲ್ಲ ಸೇರಿ ಕಾಶಿನಾಥರಾವ್ ಬೇಲೂರೇ ಗೆಲ್ಲಿಸೋಣ, ಕಾಂಗ್ರೆಸ್ಸಿಗೆ ಸೋಲಿಸ್ಬೇಕು ಅಂತ ಹೇಳಿಬಿಟ್ಟು ಅವ್ರನ್ನ ಕ್ಯಾಂಡಿಡೇಟ್ ಮಾಡಿದ್ವಿ. ಬೀದರ್ನ ಉಪಚುನಾವಣೆ MS ಗುರುಪಾದ ಸ್ವಾಮಿ, ರಾಮಕೃಷ್ಣ ಹೆಗಡೆ, ಬೊಮ್ಮಾಯಿ, ದೇವೇಗೌಡರು ನಾವೆಲ್ಲರೂ ಹೋಗಿ ಅವತ್ತು ಜನತಾ ಪಾರ್ಟಿ ಅಭ್ಯರ್ಥಿ ಅರಸು ಅವ್ರ ನಾಯಕತ್ವದಲ್ಲಿ ಕಾಶಿನಾಥರಾವ್ ಬೇಲೂರಿಯನ್ನು ಗೆಲ್ಲಿಸಲಿಕ್ಕೆ ಭಾಳ ಪ್ರಯತ್ನ ಮಾಡಿದ್ವಿ. 1 ತಿಂಗಳು ಸತತವಾಗಿ ಬೀದರ್ನಲ್ಲಿ ಅವತ್ತಿದ್ದರು. 2 ಘಟನೆಗಳು ನನಗೆ ಜ್ಞಾಪಕಕ್ಕೆ ಬರ್ತದೆ. ಒಂದು ಘಟನೆ ನೋಡಿ, ಮನುಷ್ಯನಿಗೆ ಯಾವ ಸ್ಥಿತಿ ಬರ್ತದೆ ಅಂತ ಹೇಳೋದಕ್ಕೆ, ಅಲ್ಲಿ ಹಬ್ಸಿಕೂಟ್ ಗೆಸ್ಟ್ ಹೌಸ್ ಅಂತ ಹೇಳಿಬಿಟ್ಟು ಒಂದು IB ಇದೆ, ಅಲ್ಲಿ ಇನ್ಸ್ಪೆಕ್ಷನ್ ಬೆಂಗಳೂರು ಬೀದರ್ನಲ್ಲಿ, ಈಗೂ ಇದೆ ಅದು. ಅಲ್ಲಿ ರೂಮ್ ನಂಬರ್ ಅಲ್ಲಿ ಇದ್ದಿದ್ದೇ ಆಗ ಒಂದು 4-5 ರೂಮು, ಈಗ ಒಂದು 20 ರೂಮ್ ಕಟ್ಟಿಸಿದ್ದಾರೆ. ಮೊದಲನೇ ರೂಮು ಯಾವಾಗೂ ಚೀಫ್ ಮಿನಿಸ್ಟ್ರಿಗೆ ಅಥವಾ ಚೀಫ್ ಮಿನಿಸ್ಟರ್ ಆದವ್ರಿಗೆ ರಿಸರ್ವೇಷನ್ ಮಾಡ್ತಕ್ಕಂಥದ್ದು. ಇವರು ಆಗೆಲ್ಲ ಉಪಚುನಾವಣೆಗಳಿಗೆ ರೂಮ್ಗಳನ್ನು ಕೊಡೋರು, ಎಲ್ಲ ಚುನಾವಣೆಗಳಿಗೂ IBಗಳನ್ನು ಕೊಡೋರು ತಂಗಲಿಕ್ಕೆ ಅಂಥೇಳಿ.
ಇವರು ಒಂದು ರೂಮಲ್ಲಿ ತಂಗಿದ್ರು. ಅಲ್ಲಿ ಜಿಲ್ಲಾ ಮಂತ್ರಿಗಳು ಬಂದರು. ಅವ್ರಿಗೆ ರೂಮ್ ನಂಬರ್ 1 ಸಿಗಲಿಲ್ಲ. ತಕ್ಷಣ ಅವ್ರಿಗೆ ಸಿಟ್ಟು ಬಂತು. ಅಲ್ಲಿ ಅಧಿಕಾರಿಗಳಿಗೆ, ಜಿಲ್ಲಾಧಿಕಾರಿಗಳಿಗೆ ಕರೆಸಿ ಅವ್ರನ್ನ ಖಾಲಿ ಮಾಡಿಸ್ಬೇಕು ಅಂತ ಹೇಳಿದ್ರು. ನಾನು ಅಲ್ಲೇ ಇದ್ದೆ ಅವತ್ತು. ಕಣ್ಣಲ್ಲಿ ನೀರು ಬಂದ್ಬಿಡ್ತು ನಮಗೆಲ್ಲ. ಅರಸೂರು ಯಾವಾಗ ಅಧಿಕಾರಿಗಳು, ಜಿಲ್ಲಾಧಿಕಾರಿಗಳು ಬಂದು ನೀನು ರೂಮ್ ನಂಬರ್ 1 ಖಾಲಿ ಮಾಡಬೇಕು ಅಂತ ಹೇಳಿದ್ರು, 2ನೇ ಮಾತೆತ್ತಲಿಲ್ಲ. ಅವರು ಬ್ಯಾಗನ್ನು ಎತ್ಕೊಂಡು ಕೆಳಗಡೆ ಇಳಿದು ಬಂದ್ಬಿಟ್ಟು ಅವ್ರಿಗೆ ಯಾವ ರೂಮ್ ಕೊಟ್ಟರು ಅಂತ ಹೇಳಿದ್ರೆ, ಅವತ್ತು 1980-81ರಲ್ಲಿ ಬೀದರ್ನಲ್ಲಿ ಡ್ರೈವರ್ಗಳು ಮನಗ್ತಕ್ಕಂಥ ರೂಮನ್ನು ಕೊಟ್ಟರು. ಆದರೂ ಅವ್ರಿಗೆ ದುಃಖ ಪಡಲಿಲ್ಲ. ಆ ರೂಮಲ್ಲೇ ಇದ್ದರು ಅವರು. ಆ ರೂಮಲ್ಲೇ ಇದ್ದರು ದೇವರಾಜ ಅರಸು ಅವರು. ನೋಡಿ ಯಾವ ಪರಿಸ್ಥಿತಿ ಬರ್ತದೆ. ಯಾರನ್ನು ಬೀದರ್ ಜಿಲ್ಲೆಯಲ್ಲಿ 10 ವರ್ಷಗಳ ಕಾಲ ಅವರು ಮಂತ್ರಿಗಾಗಿ, ಶಾಸಕನಾಗಿ ಬೆಳೆಸಿದ್ರು, ಅವರೇ ಬಂದು ಬೇರೆ ಯಾರಾದರೂ ಆಗಿದ್ದರೆ ಅರಸೋರು ವಯಸ್ಸಲ್ಲಿ ದೊಡ್ಡವರು, ಹಿರಿಯರಿದ್ದಾರೆ, ಮುಖ್ಯಮಂತ್ರಿಗಳಾಗಿದ್ದವರು, ನಮ್ಮನ್ನು ಬೆಳೆಸಿದವರು, ಆ ರೂಮಲ್ಲಿ ಇರಲಿ ಅಂತ ಹೇಳಿಬಿಟ್ಟು ದೊಡ್ಡತನ ತೋರಿಸ್ಬೇಕಾಗಿತ್ತು. ಆದರೆ ಅದು ತೋರಿಸ್ಲಿಲ್ಲ. ನಾನು ಅವ್ರ ಹೆಸರನ್ನು ಹೇಳೋಕ್ಕೆ ತಯಾರಿಲ್ಲ. ಆದರೆ ಅವರೂ ಇಲ್ಲ ಈಗ ನಮ್ಮ ಮಧ್ಯೆ, ಇಬ್ಬರೂ ಇಲ್ಲ. ಆದರೆ ಆ ರೂಮನ್ನು ಖಾಲಿ ಮಾಡಿಸಿದ್ರು. ಅರಸು ಅವರು ಧೈರ್ಯವನ್ನು ಕಳ್ಕೊಳ್ಳದೆ, ಮಾನಸಿಕವಾಗಿ ಕುಗ್ಗದೆ, ಆ ಘಟನೆಯಿಂದ ಬೇಸರ ಮಾಡ್ಕೊಳ್ಳದೆ, ಅವ್ರಿಗೆ ಛಲ ಏನಾದರೂ ಮಾಡಿ ಕಾಂಗ್ರೆಸ್ಸನ್ನು ಸೋಲಿಸಲೇಬೇಕು, ಗುಂಡ್ರಾಯರಿಗೆ ಪಾಠ ಕಲಿಸ್ಬೇಕು ಅಂತೇಳಿ ಅವರು ಆ ಡ್ರೈವರ್ಗಳಿಗಿದ್ದಂಥ ರೂಮಲ್ಲಿ ಮನಗಿದ್ರು. ಅವರು ಒಂದು ತಿಂಗಳಿದ್ರು. ಕೊನೆ ಒಂದು ಚುನಾವಣೆ ಒಂದು 5-6 ದಿನ ಇದೆ. ಅವತ್ತು ಅವರು ದುಬಲ್ಗುಂಡಿ ಅಂತ ಒಂದು ಗ್ರಾಮ ಇದೆ ಬೀದರ್ ಹತ್ರ. ಆ ದುಬಲ್ಗುಂಡಿನಲ್ಲಿ ಅರಸು ಅವ್ರಿಗೆ ಒಂಟೆ ಮೇಲೆ ಕೂರಿಸಿ ಮೆರವಣಿಗೆ ಮಾಡ್ತಾಯಿದ್ರು ಉಪಚುನಾವಣೆಯಲ್ಲಿ. ಅಷ್ಟೊತ್ತಿಗಾಗಲೇ ಅರಸು ಅವ್ರ ಬಗ್ಗೆ ಒಳ್ಳೆಯ ಅಭಿಪ್ರಾಯ ಬಡವರಲ್ಲಿ ಮತ್ತೆ ಇಲ್ಲ, ಈ ಗುಂಡ್ರಾವ್ ಕಾಂಗ್ರೆಸ್ಸು, ಗುಂಡ್ರಾಯರು ಸರಿ ಇಲ್ಲ, ಮತ್ತೆ ಇದನ್ನು ಅರಸು ಅವ್ರಿಗೆ ನಾವು ಬೆಂಬಲ ಕೊಡಬೇಕು ಅನ್ನೋ ಭಾವನೆ ಬರಲಿಕ್ಕೆ ಪ್ರಾರಂಭ ಆಗಿತ್ತು. ಒಂಟೆ ಮೇಲೆ ಮೆರವಣಿಗೆ ಆಗ್ತಾಯಿದೆ. ಸಾಯಂಕಾಲ ಸುಮಾರು 6:30-7 ಗಂಟೆ ಸಮಯ. DYSP ಒಬ್ಬರು ಇದ್ದರು. ಬಂದು, ಸರ್ ನಿಮ್ಮ ಜೊತೆಲಿ ಏನೋ ಮಾತಾಡಬೇಕು ಅಂತ ಹೇಳಿದ್ರು. ನಾನು ಹಿಂದ್ಗಡೆ ವಾಕ್ ಮಾಡ್ಕೊಂಡು ಹೋಗ್ತಾ ಇದ್ದೆ. ಸರ್ ನಿಮ್ಮ ಮಗಳು ಸತ್ತೋದ್ಲು, ಬಾವಿನಲ್ಲಿ ಬಿದ್ದೋಗ್ಬಿಟ್ಲು ನಿಮ್ಮ ಮಗಳು. ಅವ್ರಿಗೆ ದುಃಖ ತಡೀಲಿಕ್ಕಾಗಲಿಲ್ಲ. ಆದರೂ ಅವರು ಅದು ಹೇಗೆ ದುಃಖ ತಡ್ಕೊಂಡ್ರು ಅನ್ನೋದೇ ನನಗೆ ಊಹೆ ಮಾಡ್ಕೊಳ್ಳಿಕ್ಕೂ ಸಾಧ್ಯ ಇಲ್ಲ. ಅಳ್ಳಿಲ್ಲ ಅವರು. ಹೌದಾ ಅಂಥೇಳಿ ಒಂಟೆಯಿಂದ ಕೆಳಗಡೆ ಇಳಿದು ಒಂದು ಕಾರ್ನಲ್ಲಿ ಬೆಂಗಳೂರುವರೆಗೂ ಸಹಿತ ಬಂದರು. ಆ ಉಪಚುನಾವಣೆಯಲ್ಲಿ ಅವ್ರ ಮಗಳ ಒಂದು ಅಂತ್ಯಕ್ರಿಯೆ ಅವತ್ತೇ ಮಾರನೇ ದಿನ ಮುಗೀತು. ಅದಾದ ನಂತರ ಮತ್ತೆ 2 ದಿನಗಳ ಕಾಲ ಬಂದು ಅವ್ರಿಗೆ ಎಷ್ಟೊಂದು ಹಠ ನೋಡಿ, ತನ್ನ ಪಾರ್ಟಿನ ಗೆಲ್ಲಿಸಬೇಕು, ತಾನು ಮತ್ತೆ ಇವರಿಗೆ ರಾಜಕೀಯವಾಗಿ ಮುಂದೆ ಬರಬೇಕು ಅಂತ ಹೇಳಿ ಪಾಪ ಅವರು ಆ ಒಂದು ಘಟನೆ ನಾನು ಮರೀಲಿಕ್ಕೆ ಸಾಧ್ಯನೇ ಇಲ್ಲ. ಅದು ಒಂದಾಯಿತು. 2ನೇ ಘಟನೆ, ಅವರು ಈ ಜನತಾ ಪಾರ್ಟಿ, ಲೋಕದಳ ಇವನ್ನೆಲ್ಲ ಕೂಡಿಸ್ಬೇಕು ಅಂತ ಹೇಳಿಬಿಟ್ಟು ಒಂದು ಪ್ರಯತ್ನ ಮಾಡ್ತಾಯಿದ್ರು. ಪ್ರಯತ್ನ ಮಾಡಬೇಕಾದ್ರೆ ಇಲ್ಲಿ ಬೆಂಗಳೂರಿನಿಂದ ಒಂದು 50 ಜನಕ್ಕೆ ನಮಗೊಂದು 2 ಸ್ಪೆಷಲ್ ಬೋಗಿಗಳನ್ನು ಮಾಡಿಸಿದ್ರು. ನೀವೆಲ್ಲ ಬನ್ನಿ, ಚಂಡೀಗಢದಲ್ಲಿ ದೇವಿಲಾಲ್ ಅವ್ರ ನಾಯಕತ್ವದಲ್ಲಿ ಈ ಎಲ್ಲ ಪಕ್ಷಗಳನ್ನು ಕೂಡಿಸ್ಬೇಕು ಅಂತ ಹೇಳಿಬಿಟ್ಟು ಒಂದು ಕಾನ್ಫರೆನ್ಸ್ ಮಾಡ್ತಾಯಿದ್ರು. ಆ ಕಾನ್ಫರೆನ್ಸ್ಗೆ ನೀವೆಲ್ಲ ಬರಬೇಕು ಅಂತ ಹೇಳಿಬಿಟ್ಟು ಇಲ್ಲಿ ಬೊಮ್ಮಾಯಿಯವರು ನಮ್ಮ ಪಕ್ಷದ ಅಧ್ಯಕ್ಷರಾಗಿದ್ದರು, ವಿರೋಧ ಪಕ್ಷದ ನಾಯಕರಾಗಿದ್ದರು. ನಾವೆಲ್ಲ ಹೋಗಬೇಕು ಅಂತ ತೀರ್ಮಾನ ಆಗಿತ್ತು. ನಾವೆಲ್ಲ ಹೊರಟಾಗ ಅಲ್ಲಿ ಚಂಡೀಗಢದಲ್ಲಿ ಆ ಕಾನ್ಫರೆನ್ಸು ಮಳೆ, ಗಾಳಿ, ಚಂಡಮಾರುತ ಬಂದುದರಿಂದ ಆ ಕಾನ್ಫರೆನ್ಸ್ ಕ್ಯಾನ್ಸಲ್ ಆಗೋಯಿತು. ಆಗ ನಾನು ಅರಸು ಅವ್ರನ್ನ ಡೆಲ್ಲಿನಲ್ಲಿ ಭೇಟಿ ಮಾಡಿದೆ. ಅವತ್ತು ಅವ್ರ ಮನಸ್ಸಲ್ಲಿ ಏನಪ್ಪ ಇತ್ತು ಅಂತ ಹೇಳಿದ್ರೆ, ಏನಾದರೂ ಮಾಡಿ ಕರ್ನಾಟಕದಲ್ಲಿ ಅಷ್ಟೇ ಅಲ್ಲ, ಇಂಡಿಯಾದಲ್ಲಿ ಒಂದು ಪರ್ಯಾಯವಾದ ಆಲ್ಟರ್ನೇಟಿವನ್ನು ಮಾಡಲೇಬೇಕು ಇಂದಿರಾ ಗಾಂಧಿಯವ್ರ ವಿರುದ್ಧ ಅಂತ ಹೇಳಿಬಿಟ್ಟು ಬಹಳ ಪಣ ತೊಟ್ಟು ಅವತ್ತವರು ಪ್ರಯತ್ನ ಮಾಡಿದ್ರು. ಆ ಪ್ರಯತ್ನಕ್ಕೆ ಅವತ್ತು ಯಶಸ್ವಿ ಸಿಗಲಿಲ್ಲ, ನಂತರದ ದಿನಗಳಲ್ಲಿ ಯಶಸ್ವಿ ಸಿಕ್ತು. ಇದು ಕೆಲವು 2 ಘಟನೆಗಳನ್ನು ನಾನು ಸಾಂದರ್ಭಿಕವಾಗಿ ಹೇಳಿದ್ದೇನೆ ಅಷ್ಟೇ. ಇನ್ನೊಂದು ವಿಚಾರ ಹೇಳಬೇಕು ಅಂತ ಹೇಳಿದ್ರೆ, ನಾನು KC ರೆಡ್ಡಿಯವ್ರನ್ನ ಬಿಟ್ಟು ಕೆಂಗಲ್ ಹನುಮಂತಯ್ಯನವರು, ಕಡಿದಾಳ್ ಮಂಜಪ್ಪನವರು, ಅದಾದ ನಂತರ ನಿಜಲಿಂಗಪ್ಪನವರು, ವೀರೇಂದ್ರ ಪಾಟೀಲರು, ಬಂಗಾರಪ್ಪನವರು, ಆರ್ ಗುಂಡೂರಾಯರು, ಹೀಗೆ 7-8 ಜನ ಮುಖ್ಯಮಂತ್ರಿಗಳ ಅಂತ್ಯಕ್ರಿಯೆಯಲ್ಲಿ ನಾನು ಭಾಗವಹಿಸಿದ್ದೇನೆ. JH ಪಟೇಲರು, ಇವರೆಲ್ಲ ಅಂತ್ಯಕ್ರಿಯೆಗಳಲ್ಲೂ ಸಹಿತ ನಾನು ಭಾಗವಹಿಸಿದ್ದೇನೆ. ಅರಸೂರವರ ಅಂತ್ಯಕ್ರಿಯೆಯಲ್ಲೂ ಸಹಿತ ನಾನು ಭಾಗವಹಿಸಿದ್ದೇನೆ.
ಅವತ್ತು ಬೆಳಿಗ್ಗೆ ಜಾರ್ಜ್ ಫರ್ನಾಂಡಿಸ್ ಅವರು ಬಂದು ಅರಸು ಅವ್ರ ಜೊತೆಯಲ್ಲಿ ಉಪಹಾರ ಮಾಡಿ, ಬಹುಶಃ ಆಗ ಜಾಲಪ್ಪನವ್ರು ಇದ್ದರು ಅಂತ ಕಾಣ್ತದೆ ಆ ಸಂದರ್ಭದಲ್ಲಿ, ನನಗೆ ಕರೆಕ್ಟಾಗಿ ಜ್ಞಾಪಕ ಇಲ್ಲ. ಜಾರ್ಜ್ ಫರ್ನಾಂಡಿಸ್ ಅವರು, ಎಸ್ ವೆಂಕಟರಾಮ್ ಅವರು ದೇವರಾಜ ಅರಸು ಅವ್ರನ್ನ ಭೇಟಿ ಮಾಡಿ ನಾವು ಮತ್ತೆ ಈ ಒಂದು ಆಲ್ಟರ್ನೇಟಿವ್ ಪಾರ್ಟಿ ಕಾಂಗ್ರೆಸ್ಸಿಗೆ ಮಾಡಬೇಕು ಅಂತ ಪ್ಲ್ಯಾನ್ ಮಾಡಿದ್ರು. ಅವತ್ತು ಸಾಯಂಕಾಲ ಅವರು ಹೃದಯಾಘಾತದಿಂದ ತೀರ್ಕೊಬಿಟ್ರು. ನಾನು ದೇವೇಗೌಡರು ಎಲ್ಲ ಹೋಗಿ ಅವರ ದೇಹದ ಅಂತಿಮ ದರ್ಶನವನ್ನು ಮಾಡ್ಕೊಂಡು ನಾವು ಬಂದ್ವಿ. ಅವತ್ತಿನಿಂದ 24 ಗಂಟೆಗಳ ಕಾಲ ಬೆಂಗಳೂರಿನಿಂದ ಮೈಸೂರು ಕಲ್ಲಳ್ಳಿ, ಹುಣಸೂರಿನ ಕಲ್ಲಳ್ಳಿವರೆಗೂ ಸಹಿತ ಎಲ್ಲ ರಸ್ತೆಗಳು ಸಹಿತ ಬಂದಾಗಿತ್ತು. ಅದು ಇಷ್ಟು ಲಕ್ಷ ಅಂತ ಹೇಳಲಿಕ್ಕೆ ಸಾಧ್ಯ ಇಲ್ಲ. ಅವರ ಅಂತಿಮ ದರ್ಶನ ಪಡೀಲಿಕ್ಕೆ ಅಂಥ ಒಂದು ದುಃಖಮಯವಾಗಿದ್ದಂಥ ಒಂದು ಕ್ರೌಡನ್ನು ನನ್ನ ಲೈಫಲ್ಲಿ ನಾನು ಎಲ್ಲೂ ಸಹಿತ ನೋಡಿಲ್ಲ. ಹೇಳ್ತಾರೆ ಜನ, ನೆಹರೂರವ್ರು ಸತ್ತಾಗ ಮತ್ತು ಇಂದಿರಾ ಗಾಂಧಿಯವ್ರು ಸತ್ತಾಗ, MGR ಸತ್ತಾಗ ಲಕ್ಷಾಂತರ ಜನ ಸೇರಿದರು ಅಂತೇಳಿ. ಅದೇ ರೀತಿಯಲ್ಲಿ ದೇವರಾಜ ಅರಸು ಅವರ ಒಂದು ಅಂತಿಮ ಕ್ರಿಯೆ ಏನದೆ ಅದರಲ್ಲಿ ಭಾಗವಹಿಸಿದಂಥ ಜನಸ್ತೋಮವನ್ನು ನಾನು ಎಲ್ಲೂ ಸಹಿತ ನೋಡಲಿಲ್ಲ. ಈ ದೊಡ್ಡವರು ಏನು ಹೇಳ್ತಾರೆ ಅಂದರೆ, ಶರಣರ ಮರಣವನ್ನು, ಶರಣರ ಪ್ರಖ್ಯಾತಿಯನ್ನು ಅವರ ಮರಣದಲ್ಲಿ ನೋಡಬೇಕು ಅಂತ ಹೇಳ್ತಾರೆ. ಅದು ನಿಜ ಅಂತ ನನಗನ್ನಿಸ್ತು. ಅವತ್ತು ಅರಸೂರವ್ರಿಗೆ ಹೃದಯದ ಅಂತರಾಳದಿಂದ ಕೋಟಿಗಟ್ಟಲೆ ಜನ ಅವ್ರಿಗೆ ಬೀಳ್ಕೊಟ್ರು, ಅಂತಿಮ ನಮನ ಮಾಡಿದ್ರು. ಲಕ್ಷಾಂತರ ಜನ ಕ್ರಿಯೆಯಲ್ಲಿ ಭಾಗವಹಿಸಿದರು ಆ ಕಾರ್ಯಕ್ರಮದಲ್ಲಿ. ಬಹುಶಃ ದೇವರಾಜ ಅರಸು ಅವರು ಅಷ್ಟೊತ್ತಿಗಾಗಲೇ ಅವರಿಗೆ ಬೇಸರ ಆಗಿತ್ತು. ಕಾಂಗ್ರೆಸ್ಸನ್ನು ಏನಾದರೂ ಮಾಡಿ ಪರ್ಯಾಯವಾದ ಒಂದು ಪಕ್ಷ ಆಗಬೇಕು ಅಂತಕ್ಕಂಥ ಅವ್ರದ್ದು ಅಂತಿಮವಾದ ಒಂದು ಇಚ್ಛೆ. ಅವ್ರು ಬದುಕಿದ್ದಿದ್ರೆ ಅದು ಈಡೇರ್ತಾಯಿತ್ತು. ರಾಮಕೃಷ್ಣ ಹೆಗ್ಡೆ ಅವರು ಮುಖ್ಯಮಂತ್ರಿಗಳಾಗಕ್ಕಾಗ್ತಾ ಇರಲಿಲ್ಲ. ದೇವರಾಜ ಅರಸು ಅವರು ಪ್ರಾರಂಭ ಮಾಡಿದಂಥ ಕ್ರಾಂತಿ ರಂಗವೇ ನನಗನ್ನಿಸ್ತಕ್ಕಂಥದ್ದು ಅಧಿಕಾರಕ್ಕೆ ಬರ್ತಾಯಿತ್ತು. ನಾವ್ಯಾರೂ ಮಂತ್ರಿಗಳಾಗೋಕ್ಕೂ ಸಹಿತ ಆಗ್ತಾ ಇರಲಿಲ್ಲ, ಅಧಿಕಾರ ನೋಡೋಕ್ಕೂ ಸಹಿತ ಆಗ್ತಾ ಇರಲಿಲ್ಲ. ಅಂಥ ಒಂದು ಸನ್ನಿವೇಶ. ಅವರ ಒಂದು ಅಷ್ಟೊತ್ತಿಗಾಗಲೇ ಕನ್ನಡ ಪರವಾಗಿರ್ತಕ್ಕಂಥ ಸಂಘಟನೆಗಳೆಲ್ಲ ಗೋಕಾಕ್ ಚಳುವಳಿ ಹೆಸರಿನಲ್ಲಿ ಚಳುವಳಿ ಪ್ರಾರಂಭ ಮಾಡಿದ್ರು. ರೈತರೆಲ್ಲ ಸಿಡಿದೆದ್ದಿದ್ರು ಕಾಂಗ್ರೆಸ್ನ ವಿರುದ್ಧ. ಆ ಸಂದರ್ಭದಲ್ಲಿ ದೇವರಾಜ ಅರಸು ಸತ್ತಿದ್ದರಿಂದ ಅವರ ಅನುಕಂಪದ ಅಲೆ ಇವೆಲ್ಲವೂ ಸಹಿತ ಕೂಡ್ಕೊಂಡಿತ್ತು. ಬಂಗಾರಪ್ಪನವ್ರು ಕಾಂಗ್ರೆಸ್ಸನ್ನು ಬಿಟ್ಟು ಬಂದಿದ್ದರು. ಹೀಗಾಗಿ ಜನತಾ ಪಾರ್ಟಿ ಒಂದು ಆಲ್ಟರ್ನೇಟಿವ್ ಗೌರ್ಮೆಂಟು ಕಾಂಗ್ರೆಸ್ಗೆ ಕರ್ನಾಟಕದಲ್ಲಿ ಬರಲಿಕ್ಕೆ ಅಧ್ಯಾಯ ಪ್ರಾರಂಭ ಆಗಿದ್ದು 1972-73ರಲ್ಲಿ. ಹೀಗೆ ಅವ್ರದ್ದು ಒಂದು ರೋಚಕವಾಗಿರ್ತಕ್ಕಂಥ, ಯಾವತ್ತೂ ಸಹಿತ ಜನಪರವಾಗಿರ್ತಕ್ಕಂಥ ಹೋರಾಟವನ್ನು ಮಾಡಿದವರು ಅಂತ ಹೇಳಿದ್ರೆ ದೇವರಾಜ ಅರಸು ಅವರು ಅನ್ನೋದನ್ನು ನಾವು ನೆನಪಿಸ್ಕೊಳ್ಬೇಕಾಗ್ತದೆ. ಇವತ್ತು ಈ ಸಣ್ಣ ಪುಟ್ಟ ಕೋಮ್ನವ್ರು ಯಾರಿದ್ದಾರೆ, ಆರ್ಥಿಕವಾಗಿ ಹಿಂದುಳಿದಿರ್ತಕ್ಕಂಥ ಜನ ಯಾರಿದ್ದಾರೆ, ಅವ್ರನ್ನ ರಾಜ್ಯ ಸರ್ಕಾರಗಳು ಸ್ಪರ್ಧಾತ್ಮಕವಾಗಿ ಅವರನ್ನು ಓಲೈಸ್ಕೊಳ್ಳಿಕ್ಕೆ ಓಟ್ಗೋಸ್ಕರ ಪ್ರಯತ್ನ ಮಾಡ್ತಾ ಇದ್ದಾರೆ. ಅದೇ ರೀತಿಯಲ್ಲಿ ಭಾರತ ಸರ್ಕಾರದವರು ಸಹಿತ ಮಾಡ್ತಾ ಇದ್ದಾರೆ. ಒಬ್ಬ ಹಿಂದುಳಿದ ವರ್ಗದವರು ದೇಶದ ಪ್ರಧಾನಿಯಾಗಿದ್ದಾರೆ. ಇದೆಲ್ಲಕ್ಕೂ ಸಹಿತ ಕ್ರಾಂತಿಯ ಹರಿಕಾರ ಶ್ರೀಮಾನ್ ದೇವರಾಜ ಅರಸು ಅವರು ಅಂತ ಹೇಳಬೇಕಾಗ್ತದೆ. ಮತ್ತೊಂದು ದೊಡ್ಡ ಗುಣ ನಾನು ದೇವರಾಜ ಅರಸು ಅವರಲ್ಲಿ ನೋಡಿದ್ದು ಅಂತ ಹೇಳಿದ್ರೆ, ಅವರು ತಮ್ಮ ವಿರೋಧಿಗಳಿಗೆ ಗೌರವಿಸ್ತಾಯಿದ್ರು. ವಿರೋಧ ಪಕ್ಷದ ನಾಯಕರಾಗಿ ಶ್ರೀಮಾನ್ ದೇವೇಗೌಡರು 5.5-6 ವರ್ಷಗಳ ಕಾಲ ಕೆಲಸ ಮಾಡಿದ್ರು. ಬಹುಶಃ ರಾಷ್ಟ್ರ ಕಂಡಂಥ ಒಬ್ಬ ವಿಧಾನಸಭೆಯ ಅತ್ಯಂತ ಸಮರ್ಥ ವಿರೋಧ ಪಕ್ಷದ ನಾಯಕರು ಅಂತ ಹೇಳಿದ್ರೆ ಶ್ರೀಮಾನ್ ದೇವೇಗೌಡರು ಭಾಷಣ ವಿಧಾನಸಭೆಯಲ್ಲಿ ಮಾತಾಡ್ತಾರೆ ಅಂತ ಹೇಳಿದ್ರೆ 2, ಒಂದು ಪಿನ್ ಡ್ರಾಪ್ ಸೈಲೆನ್ಸ್ ವಿಧಾನಸೌಧದಲ್ಲಿ, 2ನೇದು ಮುಖ್ಯಮಂತ್ರಿಗಳಿಗೆ ಎಲ್ಲಿದ್ದರೂ ಸಹಿತ ಇನ್ನೇನು ಅಸ್ತ್ರ ಇವತ್ತು ಬಿಡ್ತಾನೋಪ್ಪ ದೇವೇಗೌಡರು ಅಂಥೇಳಿ ತಕ್ಷಣ ಬಂದು ಕೂತ್ಕೊಳ್ಳೋರು, ಅದನ್ನೆಲ್ಲ ನೋಟ್ಸ್ ಮಾಡ್ಕೊಳ್ಳೋರು. ನಾವು ಗ್ಯಾಲರಿಗಳಿಂದ ನೋಡ್ತಾ ಇದ್ದೋ. ಅಷ್ಟೇ ಅಲ್ಲ, ಅದನ್ನೆಲ್ಲ ಕಾರ್ಯಗತ ಮಾಡಲಿಕ್ಕೆ ಪ್ರಯತ್ನ ಮಾಡ್ತಾಯಿದ್ರು ದೇವರಾಜ ಅರಸು ಅವರು. ನನಗೆ ಜ್ಞಾಪಕ ಇದೆ, ಸಂಜೆ ಆದ ತಕ್ಷಣ, ಬೆಳಿಗ್ಗೆ ಆದ ತಕ್ಷಣವೇ ಮುಖ್ಯಮಂತ್ರಿಗಳು ವಿರೋಧ ಪಕ್ಷದ ನಾಯಕರಿಗೆ, ನೋಡಪ್ಪ ನೀವು ಹೇಳಿದ್ರ ಇದನ್ನು ಮಾಡಿದ್ದೀನಿ ಅಂತ ಹೇಳ್ತಕ್ಕಂಥ ಒಂದು ಸೌಜನ್ಯ ಅವತ್ತು ದೇವರಾಜ ಅರಸು ಅವರು ಬೆಳೆಸ್ಕೊಂಡಿದ್ರು. ಅಂದರೆ ಅವರು ವಿರೋಧ ಪಕ್ಷಗಳಲ್ಲಿರ್ತಕ್ಕಂಥ ನಾಯಕರಲ್ಲಿರ್ತಕ್ಕಂಥ ಒಳ್ಳೆಯ ಗುಣಗಳನ್ನು ಸಹಿತ ಗುರುತಿಸ್ತಕ್ಕಂಥ ಕೆಲಸವನ್ನು ಮಾಡ್ತಾಯಿದ್ರು.
ಮತ್ತು ಕೊನೆಯ ಹಂತದಲ್ಲಿ ದೇವೇಗೌಡರನ್ನ ಅರಸು ಅವ್ರ ಪಕ್ಷಕ್ಕೆ ಸೇರಿಸ್ಕೊಳ್ಳಿಕ್ಕೆ ಭಾಳ ಪ್ರಯತ್ನ ಮಾಡಿದ್ರು ದೇವರಾಜ ಅರಸು ಅವರು ದೇವೇಗೌಡರನ್ನ ಸೇರಿಸ್ಕೊಳ್ಳೋಕ್ಕೆ. ಯಾಕೆಂದರೆ ದೇವೇಗೌಡರಲ್ಲಿ ಒಂದು ದೊಡ್ಡ ಸಾಮರ್ಥ್ಯ ಇದೆ ಅನ್ನೋದು ಅವ್ರಿಗೆ ಗೊತ್ತಿತ್ತು. ಜೆ ಎಚ್ ಪಟೇಲ್ರವರಲ್ಲೂ ಸಹಿತ ಸಾಮರ್ಥ್ಯ ಇತ್ತು ಅಂಥೇಳಿ ಅವ್ರಿಗೆ ಗೊತ್ತಿತ್ತು. ಅದಕ್ಕೋಸ್ಕರನೇ ಅರಸು ಕಾಂಗ್ರೆಸ್ಗೆ ಜೆ ಎಚ್ ಪಟೇಲ್ರನ್ನ ಜನತಾ ಪಕ್ಷದ ಶಾಸಕರನ್ನ ಸೇರಿಸ್ಕೊಬಿಟ್ಟಿದ್ರು. ದೇವೇಗೌಡರನ್ನ ಒಬ್ಬರನ್ನ ಸೇರಿಸ್ಕೊಂಡ್ರೆ ಕರ್ನಾಟಕದಲ್ಲಿ ಕಾಂಗ್ರೆಸ್ಗೆ ತಾನು ಆಲ್ಟರ್ನೇಟಿವ್ ಆಗ್ಬೋದು ಅನ್ನೋದು ಅವರು ಸುಮಾರು 35 ವರ್ಷದ ಹಿಂದೆ ದೇವೇಗೌಡರಲ್ಲಿದ್ದಂಥ ಪ್ರತಿಭೆಯನ್ನು ಅವರು ಗುರುತು ಮಾಡಿ ಆ ಪ್ರತಿಭೆಗೆ ಗೌರವವನ್ನು ಕೊಡ್ತಾಯಿದ್ರು. ಇದು ಅವರಲ್ಲಿದ್ದಂಥ ಒಂದು ದೊಡ್ಡ ಗುಣ. ಇನ್ನೊಂದು, ಎಲ್ಲ ವರ್ಗದ ಜನಗಳಿಗೂ ಸಹಿತ ಪ್ರೋತ್ಸಾಹ ಕೊಡ್ತಾಯಿದ್ರು. ನೋಡಿ, ವಾಲ್ಮೀಕಿ ಜನಾಂಗ ಹಾವನೂರವ್ರನ್ನ ಗುರುತು ಮಾಡಿದರು. ಪರಿಶಿಷ್ಟ ಜಾತಿ ಪರಿಶಿಷ್ಟ ವರ್ಗ ಬಸವಲಿಂಗಪ್ಪನವರಂಥ ಸಮರ್ಥ ನಾಯಕರನ್ನು, ಕೆ ಎಚ್ ರಂಗನಾಥರಂಥ ಸಮರ್ಥ ನಾಯಕರುಗಳನ್ನು ಬೆಳೆಸಿದಂಥ ಕೀರ್ತಿ ಅವ್ರಿಗೆ ಹೋಗ್ತದೆ. ಜಾಫರ್ ಶರೀಫ್ ಅವ್ರಿಗೆ, ಅಜಿತ್ ಸೇಠ್ ಅವ್ರಿಗೆ, ಅವರೆಲ್ಲ ಅವರ ಒಡನಾಡಿಗಳು. ಆದರೆ ಅವ್ರಿಗೆ ಸಮಾನವಾಗಿ ನೋಡ್ತಕ್ಕಂಥ ಒಂದು ಟೀಮ್ ವರ್ಕ್ ಮಾಡ್ತಕ್ಕಂಥ ಕೆಲಸ ಮಾಡ್ತಾಯಿದ್ರು. ಈಗ ಅರಸು ಅವರು ಗುರುತಿಸಿದಂಥ ಅವರ ಸಹೋದ್ಯೋಗಿಗಳಾಗಿದ್ದಂಥ ಸಿದ್ವೀರಪ್ಪನವ್ರು ಇರ್ಬೋದು, ಅಥವಾ ನಾಗರತ್ನಮ್ಮನವ್ರು ಇರ್ಬೋದು, ಅಥವಾ ಅವ್ರು ಗುರುತಿಸಿದಂಥ ಎಚ್ ಸಿ ಶ್ರೀಕಂಠಯ್ಯನವ್ರು ಇರ್ಬೋದು, ಅಥವಾ ಅವ್ರು ಗುರುತು ಮಾಡಿದಂಥ ಹುಚ್ಚುಮಾಸ್ತಿಗೌಡರು ಇರ್ಬೋದು, ಕೆ ಎಚ್ ರಂಗನಾಥ್ ಇರ್ಬೋದು, ಬಸವಲಿಂಗಪ್ಪನವ್ರು ಇರ್ಬೋದು. 4 ದಶಕ 5 ದಶಕಗಳ ಕಾಲ ಅವರು ಮುಖಂಡರುಗಳನ್ನು, ನಾಯಕರುಗಳನ್ನು, ಅವ್ರ ಸಹೋದ್ಯೋಗಿಗಳನ್ನು ಮರೆತಿಲ್ಲ ಅಂತ ಹೇಳಿದ್ರೆ ಅದರ ಅರ್ಥ ಏನು? ಅತ್ಯಂತ ಸಮರ್ಥವಾಗಿರ್ತಕ್ಕಂಥ ಪ್ರತಿಭೆಗಳನ್ನು ದೇವರಾಜ ಅರಸು ಅವರು ಗುರುತಿಸೋದಷ್ಟೇ ಅಲ್ಲ, ಅವ್ರಿಗೆ ಪುರಸ್ಕಾರ ಕೊಡ್ತಕ್ಕಂಥ ಕೆಲಸ ಮಾಡ್ತಾಯಿದ್ರು ಅನ್ನೋದು ಇದರಿಂದ ನಾವು ನೆನೆಸ್ಕೋಬೇಕಾಗ್ತದೆ. ಅವರಿಗೆ ಕೆಲವು ದೌರ್ಬಲ್ಯಗಳು ಇತ್ತು. ಮನುಷ್ಯನಿಗೆ ಸಹಜವಾಗಿ ಇದ್ದಂಥ ಅನೇಕ ದೌರ್ಬಲ್ಯಗಳು ಅವ್ರಿಗೆ ಇದ್ದಿದ್ದು ನಿಜ. ಅದನ್ನು ಅವರು ಒಪ್ಕೊಳ್ತಾ ಇದ್ರು ಸಹಿತ. ಅವರ ಖಾಸಗಿ ಜೀವನದಲ್ಲಿ ಅವ್ರಿಗೆ ಅನೇಕ ದೌರ್ಬಲ್ಯಗಳಿದ್ದಿದ್ದು ಎಲ್ರಿಗೂ ಗೊತ್ತಿದ್ದಂಥ ವಿಚಾರ. ಆದರೆ ಆ ದೌರ್ಬಲ್ಯಗಳನ್ನು ಮೀರಿ ಅವ್ರು ಯಾವತ್ತೂ ಮುಚ್ಚಿಟ್ಟಕ್ಕೆ ಹೋಗ್ತಾ ಇರಲಿಲ್ಲ. ಅವರು ಹೌದಪ್ಪ, ಯಾವ ಥರ ಪಟೇಲ್ರು ಹೇಳ್ತಾಯಿದ್ರು ಅದೇ ಥರ ನನಗೆ ದೌರ್ಬಲ್ಯಗಳಿವೆ, ಆದರೆ ಆ ದೌರ್ಬಲ್ಯಗಳನ್ನು ತಗೊಂಡು ನೀವೇನು ಮಾಡ್ತೀರಾ ಅಂತಕ್ಕಂಥ ಒಂದು ಮನೋಭಾವ ಅವರಲ್ಲಿ ಬಹಳ ಇತ್ತು. ಅರಸು ಅವ್ರಿಗೆ ಅವ್ರ ಹಳೆಯ ನಟರಾಜ್ ಬಗ್ಗೆ ಸ್ವಲ್ಪ ದೌರ್ಬಲ್ಯ ಇತ್ತು ಅಂಥೇಳಿ ನಾನು ತಿಳ್ಕೊಂಡಿದ್ದೇನೆ. ಯಾಕೆಂದರೆ ನಟರಾಜ್ ಅವರು ಅನೇಕ ಒಂದು ರೀತಿಯಲ್ಲಿ ಹಿಂಸೆಯ ಕೆಲಸಗಳಿಗೆ ಪ್ರಚೋದನೆ ಕೊಡ್ತಾಯಿದ್ರು. ಮತ್ತು ಕೆಲವು ಅನ್ಡಿಸೈರಬಲ್ ಎಲಿಮೆಂಟ್ ಏನಂತ ಹೇಳ್ತೀವಿ ಅವ್ರಿಗೆಲ್ಲ ಪ್ರೋತ್ಸಾಹ ಕೊಡೋರು. ಅವ್ರ ನಾಯಕರಾಗಿದ್ದರು ನಟರಾಜು. ಎಲ್ಲೋ ಒಂದು ಕಡೆ ತಮ್ಮ ಅಳಿಯನ ಬಗ್ಗೆ, ನಟರಾಜ್ ಬಗ್ಗೆ ಅವ್ರಿಗೆ ವೀಕ್ನೆಸ್ ಇತ್ತು ಅಂಥೇಳಿ ನಾನು ತಿಳ್ಕೊಂಡಿದ್ದೇನೆ. ದಿಸ್ ವಾಸ್ ಒನ್ ಆಫ್ ದ ಮೇಜರ್ ವೀಕ್ನೆಸ್ಸಸ್ ಅವ್ರಿಗೆಲ್ಲಿದ್ದಂಥದ್ದು. ಅದನ್ನು ಅವರು ಓವರ್ಕಮ್ ಮಾಡೋಕ್ಕಾಗಲೇ ಇಲ್ಲ ಕೊನೆವರೆಗೂ ಸಹಿತ. ಅವರೇ ಮುಳ್ಳಾದ್ರು ಅವ್ರಿಗೆ. ನಟರಾಜನೇ ಕೊನೆ ಕಾಲದಲ್ಲಿ ಅವರು ಮುಳ್ಳಾಗಿದ್ದಂಥದ್ದು ಸಹಿತ ನಾವು ನೆನಪಿಸ್ಕೋಬೇಕಾಗ್ತದೆ. ಮತ್ತೊಂದು, ಈ ಹೊಗಳವ್ರನ್ನ ಕಂಡ್ರೆ ಅವ್ರಿಗೆ ಭಾರಿ ಇಷ್ಟ ಆಗ್ತಾಯಿತ್ತು. ಯಾರಾದರೂ ಹೋಗಿ ಹೊಗಳ್ತಾ ಇದ್ದರೆ ಅವ್ರಿಗೆಲ್ಲರೂ ಬುದ್ಧಿ ಅಂತ ಹೇಳೋರು. ಸಾಮಾನ್ಯವಾದ ಜನ, ಬಡವರು ಬಗ್ಗರು ಎಲ್ಲ ಅರಸುಗಳು ಅಂತ ಯಾರೂ ಹೇಳ್ತಾ ಇರಲಿಲ್ಲ, ಮುಖ್ಯಮಂತ್ರಿಗಳು ಅಂತಲೂ ಯಾರೂ ಹೇಳ್ತಾ ಇರಲಿಲ್ಲ. ಬುದ್ಧಿಯವರು ಅಂತ ಹೇಳೋರು. ಅವರು ಬಹಳ ಕಷ್ಟಜೀವಿ. ನಾನು ನೋಡಿದ್ದೇನೆ ಕಣ್ಣಾರೆ. ಅವರು ಅಧಿಕಾರ ಇಲ್ಲದೆ ಇರುವಾಗ ಮಲ್ಲೇಶ್ವರದಲ್ಲಿ ಒಂದು ಬಾಡಿಗೆ ಮನೆಯಲ್ಲಿದ್ದರು. ಎಮ್ಮೆಗಳನ್ನು ಕಟ್ಕೊಂಡಿದ್ರು, ಹಸುಗಳನ್ನು ಕಟ್ಕೊಂಡಿದ್ರು, ಸ್ವತಃ ಹಾಲು ಕರಿಯೋರು. ನಾನು ನೋಡಿರ್ತಕ್ಕಂಥದ್ದು. ನಾನು 3-4 ವ್ಯಕ್ತಿಗಳನ್ನು ಈ ದೃಷ್ಟಿನಲ್ಲಿ ಮರೆಯೋಕ್ಕಾಗೋದಿಲ್ಲ. ಒಂದು, ದೇವೇಗೌಡರು ಅವರು ಅಧಿಕಾರದಲ್ಲಿ ಇಲ್ಲದೇ ಇದ್ದಂಥ ಸಂದರ್ಭದಲ್ಲಿ ಸ್ವತಃ ಹೊಳೆ ನರಸೀಪುರದಲ್ಲಿ ಅವರ ಗದ್ದೆನಲ್ಲಿ ಮಣ್ಣೆತ್ತಾಗ್ತಾ ಇದ್ದಿದ್ದು, ಭತ್ತದ ಪೈರನ್ನು ನೆಡ್ತಾ ಇದ್ದದ್ದನ್ನು ನಾನು ನೋಡಿದ್ದೇನೆ. ಅದೇ ರೀತಿಯಲ್ಲಿ ದೇವರಾಜ ಅರಸು ಅವರು ಹಾಲು ಕರಿತಾಯಿದ್ರು. ಇದನ್ನು ನಾನು ನೋಡಿದ್ದೇನೆ. ಭಾಳ ಶ್ರಮಜೀವಿಗಳು. ಸಾಮಾನ್ಯವಾದ ಜನಗಳಲ್ಲಿ ಭಾಳ ಅವರು ಬೆರೀತಾಯಿದ್ರು. ಮತ್ತು ಯಾರೇ ಬಡವ ಬರಲಿ ಮನೆಗೆ, ಎಂಥ ಕಷ್ಟ ಇರಲಿ, ಅವ್ನಿಗೇನಾದರೂ ಒಂದು ರೀತಿಯಲ್ಲಿ ಸಹಾಯ ಮಾಡ್ತಕ್ಕಂಥ ಒಂದು ದೊಡ್ಡ ಗುಣ ಅವರಲ್ಲಿ ಬೆಳೆಸ್ಕೊಂಡಿದ್ರು. ಮತ್ತು ಅದನ್ನು ದೌರ್ಬಲ್ಯ ಅಂತ ಆದರೂ ಕರಿಬೋದು, ಸಹಾಯ ಅದು ಅಂತ ಆದರೂ ಕರಿಬೋದು. ಯಾರಾದರೂ ಎಮ್ ಎಲ್ ಎಗಳು ಬಂದು, ಸ್ವಾಮಿ ನಾನು ಕಷ್ಟದಲ್ಲಿದ್ದೇನೆ, ನನ್ನ ಮಗಳು ಮದುವೆ ಮಾಡಬೇಕು, ನಾನು ಮನೆ ಕಟ್ಟಬೇಕು, ಸ್ವಲ್ಪ ಸಹಾಯ ಮಾಡಿ ಅಂಥೇಳಿ, ಅದು ಅಕ್ರಮವಾದ ಹಣನೋ ಸಕ್ರಮವಾದ ಹಣನೋ ಒಟ್ಟಾರೆ ಸಹಾಯ ಮಾಡ್ತಕ್ಕಂಥ ಪ್ರವೃತ್ತಿ ದೇವರಾಜ ಅರಸುರಲ್ಲಿ ಭಾಳ ಇತ್ತು. ಅದಕ್ಕೋಸ್ಕರನೇ ಅವರನ್ನು ಎಲ್ಲರೂ ಬುದ್ಧಿ ಅಂತ ಹೇಳೋರು.
ಈ ಮೈಸೂರಿನ ಅರಸು ವಂಶಸ್ಥರು ದೇವರಾಜ ಅರಸು ಅವರು ಸಹಿತ ಆಗಿದ್ದರಿಂದ ಈ ಮಹಾರಾಜರಿಗೆ ಯಾವತ್ತೂ ಬುದ್ಧಿ ಅಂತ ಕರೀತಾರೆ. ಅದೇ ರೀತಿಯಲ್ಲಿ ಇವ್ರಿಗೆ ಬುದ್ಧಿಯವರು ಅಂಥೇಳಿ ಕರೀತಾಯಿದ್ರು. ನೇರವಾದ ಘಟನೆಗಳು ಅಂತ ಹೇಳಿದ್ರೆ, ನಾನು 1 ತಿಂಗಳುಗಳ ಕಾಲ ಅವ್ರ ಜೊತೆಯಲ್ಲಿ ಬೀದರ್ ಉಪಚುನಾವಣೆಯಲ್ಲಿ ಕೆಲಸ ಮಾಡಿದಂಥ ಸಂದರ್ಭದಲ್ಲಿ IBಯಿಂದ ಅವ್ರಿಗೇನು ಖಾಲಿ ಮಾಡಿಸಿದ್ರು ಆ ಸಂದರ್ಭದಲ್ಲಿ ನಾನು ಅವ್ರ ಜೊತೆಯಲ್ಲಿದ್ದೆ. ಆಮೇಲೆ ಆ ದುಬಲ್ಗುಂಡಿ ವಿಲೇಜಲ್ಲಿ ಅವ್ರ ಮಗಳ ಸಾವಿನ ಸುದ್ದಿ ಬಂದಂಥ ಸಂದರ್ಭದಲ್ಲಿ ಅವ್ರ ಜೊತೆಯಲ್ಲಿ ಇದ್ದಿದ್ದು. ಮತ್ತು ಇದಾದ ನಂತರ ಕೊನೆಯಲ್ಲಿ 80, 81, 82 ಅವ್ರು ಮಾಜಿ ಮುಖ್ಯಮಂತ್ರಿಗಳಾದ ಮೇಲೆ ನನಗೆ ಮತ್ತು ಜೀವರಾಜ್ ಆಳ್ವಾರ್ ಅವರಿಗೆ ಏನಾದರೂ ಮಾಡಿ ಜನತಾ ಪಾರ್ಟಿಯಿಂದ ಅವ್ರ ಪಕ್ಷಕ್ಕೆ ಸೇರಿಸ್ಕೊಂಡು ನಮಗೆ ಜವಾಬ್ದಾರಿ ಕೊಟ್ಟು ನಮ್ಗೆ ಅವ್ರ ಹತ್ರ ಒಂದು ಅಂಬ್ಯಾಸಡರ್ ಕಾರ್ ಇತ್ತು, MEO 401 ಏನೋ ನನಗೆ ಮರ್ತೋಗಿದೆ, ಅದರ ನಂಬರು ಸಹಿತ ಭಾಳ ದಿನ ಜ್ಞಾಪಕ ಇತ್ತು ನನಗೆ. ಆ ಕಾರಿನಲ್ಲಿ ನಮ್ಮ ಎಲ್ಲ ಕಡೆಗಳಲ್ಲೂ ಸಹಿತ ನೀವು ಸುತ್ತಾಡ್ಕೊಂಡು ಬರಬೇಕು, ರಾಜ್ಯನ ಕಟ್ಟಬೇಕು, ಯುವಕರನ್ನ ಕಟ್ಟಬೇಕು ಅಂತ ಹೇಳಿಬಿಟ್ಟು ಭಾಳ ಹೇಳ್ತಾಯಿದ್ರು ಅವರು. ಇದನ್ನು ನಾನು ಮರೀಲಿಕ್ಕಾಗೋದಿಲ್ಲ. ಮತ್ತು ಆ ಚಂಡೀಗಢದಲ್ಲಿ ನಡೆದಂಥ ಜನತಾ ಸಮಾವೇಶಕ್ಕೆ ಅವರು ಇಲ್ಲಿಂದ ಜನಗಳು ಕರ್ಕೊಂಡು ಹೋಗೋಕ್ಕೆ ನನಗೊಂದು ಸ್ವಲ್ಪ ದುಡ್ಡು ಕೊಟ್ಟಿದ್ರು ಅವರು. ಆ ದುಡ್ಡು ನನಗೆ ಖರ್ಚಾಗಲಿಲ್ಲ. ಚಂಡೀಗಢಕ್ಕೆ ಹೋದಾಗ ಒಂದು ಸ್ವಲ್ಪ ಖರ್ಚಾಗಿತ್ತು, ಒಂದು 10-15 ಸಾವಿರ ರೂಪಾಯಿ ಖರ್ಚಾಗಿತ್ತು. ಉಳಿದದ್ದನ್ನು ನಾನು ವಾಪಸ್ ತಂದುಕೊಟ್ಟೆ ಅವ್ರಿಗೆ. ಆಗ ಅವ್ರು ನನಗೆ ತಬ್ಕೊಬಿಟ್ಟು ಸಿಕ್ಕಾಪಟ್ಟೆ ಗೊಳೋ ಅಂತ ಅಟ್ಬಿಟ್ಟು, ಸಿಂಧ್ಯಾ ಕಳೆದ ಲೋಕಸಭಾ ಚುನಾವಣೆಗಳಲ್ಲಿ ನಾನು ಎಲ್ಲ ಹಣ ಕಳ್ಕೊಬಿಟ್ಟೆ, ಯಾರ್ಯಾರು ಕೊಡ್ತಾರೆ ಅವ್ರ ಇದರಿಂದೆಲ್ಲ ಕಳಿಸಿ ಸಾಲ ಮಾಡಿದ್ದೀನಿ, ಇವತ್ತೇನಾದರೂ ಮಾಡಿ ಒಂದು ಆಲ್ಟರ್ನೇಟಿವ್ ಪಾರ್ಟಿ ಮಾಡಬೇಕು ಅಂತ ಹೇಳಿ ನಾನು ಪ್ರಯತ್ನ ಮಾಡ್ತಾಯಿದ್ದೀನಿ. ಎಕ್ಸೆಪ್ಟ್ ತಮಿಳ್ನಾಡು ಅರಸು ಕಾಂಗ್ರೆಸ್ನ ಅಧ್ಯಕ್ಷರು ಗಣೇಶನ್ ಅಂತನೋ ಏನೋ ಅವರೊಬ್ಬರು ಬಿಟ್ಟರೆ ನೀನು ಒಬ್ಬನೇ ಕಣೆಯ ನನಗೆ ವಾಪಸ್ ದುಡ್ಡು ತಂದು ಕೊಟ್ಟಿದ್ದು ಅಂಥೇಳಿ ನನಗೆ ತಬ್ಕೊಂಡು ಅವ್ರು ಹತ್ತಿರ್ತಕ್ಕಂಥದ್ದನ್ನು ನಾನು ಯಾವತ್ತೂ ಸಹಿತ ಮರೀಲಿಕ್ಕೆ ಸಾಧ್ಯ ಇಲ್ಲ. ನಾನು ಆಗ ವಿಧಾನಸಭೆಯಲ್ಲಿ ಇರಲಿಲ್ಲ. ಬಹುಶಃ ನಿಮಗೆ ಈ ವಿಚಾರದಲ್ಲಿ ಅಧಿವೇಶನದಲ್ಲಿ ಅವ್ರ ಜೊತೆಯಲ್ಲಿ ಇದ್ದವರು ಅಂತ ಹೇಳೋರು ಭಾಳ ಕಡಿಮೆ ಜನ ಇರೋದು. ಒಂದು ಸುಬ್ಬಯ್ಯ ಶೆಟ್ಟರ್ ಇದ್ದಾರೆ, MC ನಾಣಯ್ಯನವರು ಇದ್ದಾರೆ. ಅವರು ಅಧಿವೇಶನದಲ್ಲಿ ನಡೆದಿರ್ತಕ್ಕಂಥ ಘಟನಾವಳಿಗಳ ಬಗ್ಗೆ ನೈಜ ಸ್ಥಿತಿಯನ್ನು ಕೊಡಲಿಕ್ಕೆ ಸಾಧ್ಯ ಇದೆ. ನಂದೇನಿದ್ರು ಅವ್ರ ಸಂಪರ್ಕ ವಿಧಾನಸಭೆ ಹೊರಗಡೆ, ವಿಧಾನಸಭೆ ಒಳಗಡೆ ಅಲ್ಲ. ಮತ್ತು ನಾನು ಅವ್ರಿಗೆ ಭಾರಿ ಹತ್ತಿರ ಆಗಿದ್ದು ಅವ್ರ ಅಧಿಕಾರ ಕಳ್ಕೊಂಡ ಮೇಲೆ. ನಮ್ಮ ಕುಟುಂಬಕ್ಕೆ ಅವ್ರು ಬೇಕಾಗಿರೋರು ಇದ್ರೂ ಸಹಿತ ಅವ್ರ ಅಧಿಕಾರದಲ್ಲಿದ್ದಾಗ ನಾನು ಯಾವತ್ತೂ ಅವ್ರ ಹತ್ರ ಹೋಗಿರಲಿಲ್ಲ. ಒಂದು ಸಾರಿ ಮಾತ್ರ 71ನೇ ಇಸ್ವಿನಲ್ಲಿ ನಮ್ಮ JC-ಲಿನ್ನೂ ಅವರ ಸೆಕ್ರೆಟ್ರಿನೋ ಏನೋ ಆಗಿದ್ದರು. ಆ ಸಂದರ್ಭದಲ್ಲಿ ನಾನು ಹೋಗಿದ್ದೆ. ಏನಪ್ಪ ಇಲ್ಲಿ ಬಂದಿದ್ದೀಯ ನೀನು ಅಂತ ಕೇಳಿದ್ರು, ನಂಗೆ ತಮಾಷೆಯಾಗಿ ಕೇಳಿದ್ರು. ಏನಿಲ್ಲ ಸರ್, ನನಗೊಂದು ಸ್ವಲ್ಪ ದುಡ್ಡು ಬೇಕು, ಅದಕ್ಕೇನೋ ಸಹಾಯ ಮಾಡೋಕ್ಕಾಗ್ತದ ಅಂತ ಕೇಳಕ್ಕೆ ಬಂದೆ ಅಂಥೇಳಿ. ಹೌದಾ ಅಂಥೇಳಿ ಕರೆದುಬಿಟ್ಟು, ರೀ ಲಿನ್ ನೋಡಿರಿ ಅವನೇನೋ ಬಂದಿದ್ದಾನೆ ನಮ್ಮ ಹುಡುಗ ಅಂತ ಹೇಳಿದ್ರು. ನಂಗೆ ಜ್ಞಾಪಕ ಇದೆ. ಆಗ ಚೀಫ್ ಮಿನಿಸ್ಟರ್ ಫಂಡಿಂದ ಸ್ಟೂಡೆಂಟ್ಸಿಗೆ ಕೊಡ್ತಾಯಿದ್ರು 500, 1000, 2000. ಅವತ್ತು 1000 ರೂಪಾಯಿ ಅಂದರೆ ಇವತ್ತು ಭಾಳ ದುಡ್ಡು ಆಗ್ತದೆ. ನನಗೊಂದು 1000 ರೂಪಾಯಿನ ಚೆಕ್ ಕೊಟ್ಟಿರೋದನ್ನು ನಾನು ಯಾವತ್ತೂ ಸಹಿತ ಮರೀಲಿಕ್ಕೆ ಸಾಧ್ಯ ಇಲ್ಲ. ಇನ್ನೊಂದು ಸಾರಿ ನಾನು ಈ ವಿದ್ಯಾರ್ಥಿ ಪರಿಷತ್ತಿನ ಚಟುವಟಿಕೆಗಳು ಇದರ ಸಂಬಂಧದಲ್ಲಿ ದೊಡ್ಡ ದೊಡ್ಡ ಸ್ಟೂಡೆಂಟ್ಸ್ ರ್ಯಾಲಿಗಳನ್ನು ಎಲ್ಲ ಕಡೆಗಳಲ್ಲೂ ಸಹಿತ ಮಾಡ್ತಾಯಿದ್ದೆ. ಅವರಿಗೆ ಪೊಲೀಸ್ನವರು ಗರುಡಾಚಾರ್ಯರಾಗ ಪೊಲೀಸ್ ಕಮಿಷನರ್ ಅಲ್ಲ, ಸಮ್ ಇಂಪಾರ್ಟೆಂಟ್ ಆಫೀಸರ್ ಆಗಿದ್ದರು. DIG-ನೋ IGP-ನೋ ಆಗಿದ್ದರು. DG ಇನ್ನೂ ಆಗಿರಲಿಲ್ಲ, ಅವರು IG ಆಗಿದ್ದರು ಅಂತ ಕಾಣ್ತದೆ ಅವ್ರ ಕಾಲದಲ್ಲಿ. ಅವ್ರು ರಿಪೋರ್ಟ್ ಕಳಿಸಿದ್ದಾರೆ, ಈ ಥರ PGR ಸಿಂಧ್ಯಾ ಅನ್ನೋರು ಬಂದು ಎಲ್ಲ ಕಡೆಗಳಲ್ಲೂ ಸಹಿತ ವಿದ್ಯಾರ್ಥಿಗಳನ್ನು ಎತ್ಕಟ್ತಾ ಇದ್ದಾರೆ ನಿಮ್ಮ ಸರ್ಕಾರದ ವಿರುದ್ಧವಾಗಿ ಅಂಥೇಳಿ. ಪ್ರೀ ಎಮರ್ಜೆನ್ಸಿ ಡೇಸು. ನನಗೊಂದು ಸಾರಿ ಯಾವುದೋ ಒಂದು ಕಾರ್ಯಕ್ರಮಕ್ಕೆ ನಾನು ಅಶೋಕ ಹೋಟ್ಲಲ್ಲಿ ಒಂದು ಕಾರ್ಯಕ್ರಮಕ್ಕೆ ಬಂದಿದ್ದರು. ಆಗ ಒಂದೇ ಒಂದು 3 ಸ್ಟಾರ್ ಹೋಟ್ಲು ಬೆಂಗಳೂರಿನಲ್ಲಿ ಇದ್ದಿದ್ದು ಅಶೋಕ ಹೋಟೆಲ್. ಅಶೋಕ ಹೋಟ್ಲಿಗೆ ಬಂದರು ಅವರು. ನಾನಲ್ಲಿ ನಿಂತ್ಕೊಂಡಿದ್ದೆ. ಯಾರೋ ನಮ್ಮ ಜನತಾ ಪಾರ್ಟಿ ನಾಯಕರುಗಳು ಡೆಲ್ಲಿಯಿಂದ ಬರ್ತಾರೆ ಅಂತ ಹೇಳ್ಬಿಟ್ಟು ಅಲ್ಲಿ ನಿಂತ್ಕೊಂಡಿದ್ದೆ. ಆ ಸಂದರ್ಭದಲ್ಲಿ ನನ್ನ ಕರೆದುಬಿಟ್ಟು, ಏನಯ್ಯ ನಿನಗೆ ಬುದ್ಧಿ ಇದೆಯಾ, ಹೋಗಿ ನನ್ನ ಸರ್ಕಾರದ ವಿರುದ್ಧ ಎಲ್ಲ ಕಡೆಗಳಲ್ಲೂ ಸ್ಟೂಡೆಂಟ್ಸನ್ನು ಎತ್ಕಟ್ತೀಯಂತೆ, ಈಗ ಮಾಡೋದು ನೀನು ಸರಿಯಾ, ನೀನು ಬಂದು ನನ್ನ ಜೊತೆಲಿ ಮಾತಾಡು, ನಿನಗೆ ತಿಳುವಳಿಕೆ ಸಾಲದು, ನಿನಗೆ ತಿಳುವಳಿಕೆ ಕೊಡಬೇಕಾಗ್ತದೆ. ನೀನು ಬಡವರು, ಬಗ್ಗರು, ಹಿಂದುಳಿದವರು ಇವೆಲ್ಲ ನಿನಗೆ ಮಾಹಿತಿನೇ ಇಲ್ಲ. ಯಾರ್ಯಾರ್ದೋ ಮಾತು ಕೇಳ್ಕೊಂಡು, ದುಡ್ಡಿರೋರು ಮಾತು ಕೇಳ್ಕೊಂಡು ಹೀಗೆಲ್ಲ ಮಾಡ್ತಾಯಿದೀಯಾ, ಬಾ ನೀನು ಬಂದು ನೋಡಿ ನನಗೆ ಅಂತ ಹೇಳಿದ್ರು. ನಾನು ಮತ್ತೆ ಅವ್ರಿಗೆ ಹೋಗಿ ನೋಡಿರಲಿಲ್ಲ. ಅದಾದ ನಂತರ ಎಮರ್ಜೆನ್ಸಿ ಬಂತು, ನನಗೆ ಅರೆಸ್ಟ್ ಮಾಡಿದ್ರು, ನಾನು ಜೈಲಿಗೆ ಹೊರಟೋಗ್ಬಿಟ್ಟೆ. ಆದರೆ ಅವರು ಅವತ್ತು ಹೇಳಿದ್ದು ನನಗೀಗ ಮನವರಿಕೆ ಆಗಿದೆ, ಸತ್ಯವನ್ನು ಹೇಳಿದ್ರು ಅವರು ಅಂತ. ಪಿತೂರಿ ಅಂದರೆ ನನ್ನ ಅಭಿಪ್ರಾಯ ಇದು, ಅವರು ಏನು ಬಡವ್ರಿಗೆ ಸಹಾಯ ಮಾಡಿದ್ರು,
ಜನತಾ ಮನೆಗಳನ್ನು ಕಟ್ಟೋದು, ಜನತಾ ಸೈಟ್ಗಳನ್ನು ಕೊಡ್ತಕ್ಕಂಥದ್ದು, ಕುಡಿಯೋ ನೀರುಗಳನ್ನು ಕೊಡ್ತಕ್ಕಂಥದ್ದು, ಮತ್ತು ಹಿಂದುಳಿದ ವರ್ಗದ ಮಕ್ಕಳಿಗೆ ಉದ್ಯೋಗದಲ್ಲಿ ಮೀಸಲಾತಿಯನ್ನು ಕೊಡ್ತಕ್ಕಂಥದ್ದು, ಮತ್ತು ವಿದ್ಯಾರ್ಥಿಗಳಿಗೆ ಹಿಂದುಳಿದ ವರ್ಗದ ಮಕ್ಕಳಿಗೆ ಪ್ರೋತ್ಸಾಹ ಕೊಡ್ತಕ್ಕಂಥದ್ದು, ಇದೆಲ್ಲ ಕೆಲಸವನ್ನು ಅವರು ಇಂದಿರಾ ಗಾಂಧಿಯವ್ರ ಹೆಸರಲ್ಲಿ ಮಾಡಿದ್ರು. ಅದರಿಂದ ಜನಗಳಿಗೆ ಏನು ಭಾವನೆ ಬಂತು ಅಂತ ಹೇಳಿದ್ರೆ ಅದು ಅರಸು ಅಂಥೇಳಿ ಅವರು ಸಾಯೋವರೆಗೂ ಗೊತ್ತಾಗಲೇ ಇಲ್ಲ. ಇಂದಿರಾ ಗಾಂಧಿಯವರೇ ಮಾಡಿದ್ದು, ಇಂದಿರಾ ಗಾಂಧಿಯವರೇ ಮಾಡಿದ್ದು ಅಂಥೇಳಿ ಎಲ್ಲ ಇಂದಿರಾ ಗಾಂಧಿಯವ್ರ ಹೆಸರಲ್ಲೇ ಅವ್ರು ಮಾಡೋದು. ಅದನ್ನು ನಾನು ಪಿತೂರಿ ಅಂತ ಹೇಳೋಕ್ಕೆ ಸಾಧ್ಯ ಇಲ್ಲ, ಆದರೆ ಜನಗಳಲ್ಲಿ ಆ ರೀತಿಯ ಭಾವನೆ ಇತ್ತು. ಹೀಗಾಗಿ ಅರಸು ಅವರು 80ರಲ್ಲಿ ಲೋಕಸಭೆಯಲ್ಲಿ ಸೋತರು. ಲೋಕಸಭಾ ಚುನಾವಣೆಗಳಲ್ಲಿ ಕರ್ನಾಟಕದಲ್ಲಿ ಅರಸು ಅವರು ಸೋಲದೆ ಹೋಗಿದ್ದಿದ್ರೆ ಅರಸು ಅವರು ಬದುಕಿರೋವರೆಗೂ ಸಹಿತ ಅವರು ಅಧಿಕಾರದಲ್ಲಿರೋರು, ಅವರು ಅಧಿಕಾರ ಕಳ್ಕೊಳ್ತಾ ಇರಲಿಲ್ಲ. ಹೀಗಾಗಿ ನಾನು ಪಿತೂರಿ ಅಂತ ಹೇಳಲಾರೆ, ಆದರೆ ಅವ್ರು ಮಾಡ್ಕೊಂಡಂಥ ಸ್ವಯಂಕೃತ ಅಪರಾಧ ಅಂತ ಹೇಳಬೇಕಾಗ್ತದೆ. ಅದನ್ನು ನಾವು ಅದು ಒಂದು ರಾಜಕೀಯದ ಚದುರಂಗದ ಆಟ. ಉಂಡ್ರಾಯರ್ಗೆ ಅವರು ಮುಖ್ಯಮಂತ್ರಿ ಆಗಬೇಕು ಅಂತಕ್ಕಂಥದ್ದು ಇರ್ಬೋದು, ನನಗೆ ಗೊತ್ತಿಲ್ಲ. ಆದರೆ ಒಂದಿದೆ, ಯಾವಾಗ ಇಂದಿರಾ ಗಾಂಧಿಯವರು ಅಭೂತಪೂರ್ವವಾದ ಬೆಂಬಲದಿಂದ 1980ರಲ್ಲಿ ಅಧಿಕಾರಕ್ಕೆ ಅಲ್ಲಿ ಬಂದರು, ಆಗ ಇಲ್ಲಿದ್ದಂಥ ಎಲ್ಲ ಶಾಸಕರುಗಳು ಸಹಿತ ಮತ್ತು ನಮಗೆ ಕಾಂಗ್ರೆಸ್ ಪಾರ್ಟಿ ಅರಸು ಅವ್ರ ಜೊತೆಯಲ್ಲಿದ್ದರೆ ಭವಿಷ್ಯ ಇಲ್ಲಪ್ಪ, ನಾವು ಮತ್ತೆ ಇಂದಿರಾ ಗಾಂಧಿಯವ್ರ ಪಾರ್ಟಿಗೆ ಹೊರಟೋಗಬೇಕು ಅಂಥೇಳಿ ಸುಮಾರು 80 ಜನ ಶಾಸಕರುಗಳು ತೀರ್ಮಾನ ಮಾಡಿದ್ರು. ಆ ಶಾಸಕರುಗಳು ತಮ್ಮ ಭವಿಷ್ಯದ ದೃಷ್ಟಿಯಿಂದಾಗಿ ಜನತಾ ಪಾರ್ಟಿನಲ್ಲಿದ್ದವರು ಮಾಡಿದ್ರು, ಅರಸು ಕಾಂಗ್ರೆಸ್ನವ್ರ ಜೊತೆಲಿದ್ದವರು ಸಹಿತ ಮಾಡಿದ್ರು. ಹೀಗಾಗಿ ಅದು ಪಿತೂರಿ ಅಂತಾದರೂ ಕರಿಬೋದು ಅಥವಾ ಸ್ವಾರ್ಥ ಅಂತಾದರೂ ಕರಿಬೋದು, ಶಾಸಕರುಗಳೇ ಸೇರಿ ಗುಂಡ್ರಾಯರ ನೇತೃತ್ವಕ್ಕೆ ಬೆಂಬಲ ಕೊಟ್ಟರು. ನಾನು ಪ್ರಾರಂಭದಲ್ಲೇ ಹೇಳಿದೆ, ದೇವರಾಜ ಅರಸು ಅವ್ರ ಮೇಲೆ ಮಾಡಿದಂಥ ಭ್ರಷ್ಟಾಚಾರದ ಒಂದು ಆಯೋಗ, ನಾವೇನು ಅದ್ರ ವಿರುದ್ಧ ವಿಚಾರಣೆ ಮಾಡಲಿಕ್ಕೆ ಒಂದು ಆಯೋಗ ನೇಮಕ ಮಾಡಲಿಕ್ಕೆ ನಾವೆಲ್ಲ ನಮ್ಮ ಪಾರ್ಟಿಯವರೆಲ್ಲ ನಾವು ಪ್ರಯತ್ನ ಮಾಡಿ ಅವತ್ತಿನ ಅಪಾದನೆಗಳಿಗೂ ಇವತ್ತು ನಡೀತಾ ಇರತಕ್ಕಂಥ ಅವ್ಯವಹಾರಗಳಿಗೂ ಕಂಪೇರ್ ಮಾಡಿದ್ರೆ ದೇ ಆರ್ ಪೀನಟ್ಸ್, ಏನೂ ಇಲ್ಲ ಅಂತಲೇ ಹೇಳ್ಬೋದು, ಏನೂ ಇಲ್ಲ ಅಂತಲೇ ಹೇಳ್ಬೋದು. ಹಾಗಂತೇಳಿ ಭ್ರಷ್ಟಾಚಾರ ನಡೆದೇ ಇಲ್ಲ ಅಂಥೇಳಿ ನಾವು ಸರ್ಟಿಫಿಕೇಟ್ ಕೊಡೆಯಲ್ಲ. ಅದು ಭ್ರಷ್ಟಾಚಾರ ಅಂತಕ್ಕಂಥದ್ದು ಆನೆ ಕದ್ರೂ ಅದೇನೆ, ಕಡಲೆಕಾಯಿ ಕದ್ರೂ ಸಹಿತ ಅದೇನೆ. ಹೀಗಾಗಿ ನಡೆದಿದೆ, ಇಲ್ಲ ಅಂತ ಹೇಳೋಕ್ಕಾಗೋದಿಲ್ಲ, ಆದರೆ ಪ್ರಮಾಣ ನೆಗ್ಲಿಜಿಬಲ್ ಇವತ್ತಿಗೆ ಕಂಪೇರ್ ಮಾಡೋದು. ಇಟ್ ಈಸ್ ನಥಿಂಗ್. ನನಗೆ ಖಚಿತವಾದ ಮಾಹಿತಿ ಇಲ್ಲ, ಆದರೆ ನನಗೆ ಬಂದಿರತಕ್ಕಂಥ ಒಂದು ವಾಸನೆ ಅಂತ ಹೇಳ್ತೀನಲ್ಲ, ಅವತ್ತಿನ ಸ್ಥಿತಿನಲ್ಲಿ ಅವ್ರ ಮನೆಗೆ 3-4 ವರ್ಷ ಓಡಾಡ್ತಾ ಇದ್ದೆ, ಎಲ್ಲ ಮಾಡ್ತಾಯಿದ್ದೆ. ಅವರ ಕುಟುಂಬದಲ್ಲಿ ಅಷ್ಟೊಂದು ಸಾಮರಸ್ಯ ಇರಲಿಲ್ಲ ಅಂತ ಹೇಳ್ಬೋದು ಅಷ್ಟೇ, ಬಾಕಿ ಏನು ಹೇಳೋಕ್ಕಾಗೋದಿಲ್ಲ, ಸಾಮರಸ್ಯ ಇರಲಿಲ್ಲ ಅಂತ ಹೇಳ್ಬೋದು. ಇಲ್ಲ, ನಾನು ಮೇಲ್ವರ್ಗದವರು ದೇವರಾಜ ಅರಸು ಅವ್ರ ವಿರುದ್ಧವಾಗಿ ಪಿತೂರಿ ಮಾಡಿ ಅವ್ರನ್ನ ಅಧಿಕಾರದಿಂದ ಕೆಳಗಡೆ ಇಳಿಸಿದ್ರು ಅಂತ ಹೇಳಕ್ಕೆ ನಾನು ತಯಾರಿಲ್ಲ. ರಾಜಕೀಯ ಸ್ವಾರ್ಥಕ್ಕೋಸ್ಕರ ಬಹುತೇಕ ಆವತ್ತಿನ ಶಾಸಕರುಗಳು ಅರಸು ಅವ್ರನ್ನ ಕೈ ಬಿಟ್ಟರು. ಯಾವಾಗ ಇಂದಿರಾ ಗಾಂಧಿ ಪ್ರಬಲರಾಗಿದ್ದಾರೆ ದೇಶದಲ್ಲಿ ಅಂತ ಗೊತ್ತಾಯಿತು, ಇವರು ಪ್ರಬಲರಾಗಲ್ಲ ಅಂತ ಗೊತ್ತಾಯಿತು, ಸೋತೋದ್ರು ಅಂತ ಗೊತ್ತಾಯಿತು, ಇಂದಿರಾ ಗಾಂಧಿ ಅವರು 400 ಸೀಟ್ಗಳನ್ನು 350ಕ್ಕೂ ಹೆಚ್ಚು ಸೀಟ್ಗಳನ್ನು ಗೆದ್ದು ಅಧಿಕಾರಕ್ಕೆ ಬಂದರು. ಆಗ ಸ್ವಾಭಾವಿಕವಾಗಿ ಇವರೆಲ್ಲ ಹೊರಟೋದ್ರು. ಹಾಗೇನು ಆ್ಯಂಟಿ ಡಿಫೆಕ್ಷನ್ ಲಾ ಇರಲಿಲ್ಲ, ಏನಿರಲಿಲ್ಲ, ಎಲ್ಲ ಹೊರಟೋದ್ರು. ಅದೊಂದು ಪಿತೂರಿ ಅಂತ ನಾನು ಹೇಳಲಾರೆ. ಒಂದು, ಅವರು ಹೊಗಳ್ತಾ ಇದ್ದಿದ್ದು, ಹೊಗಳಭಟ್ರ ಮಾತನ್ನು ಭಾಳ ಕೇಳೋರು. ಯಾರಾದರೂ ಹೋಗಿ ಬುದ್ಧಿಯವರೇ 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 ಅಂತ ಹೇಳಿಬಿಟ್ರೆ ಅವ್ರು ಹೇಳೋದೆಲ್ಲ ಸತ್ಯ ಅಂಥೇಳಿ ಅವ್ರು ನಂಬ್ತಾಯಿದ್ರು. ಅದಂತೂ ಗ್ಯಾರಂಟಿ, ಅದರಲ್ಲೇನು ಸಂಶಯ ಇಲ್ಲ. ನಾನು ಕೊನೆ 3 ವರ್ಷ ನೋಡಿದ್ದೀನಿ, ಯಾರಾದರೂ ಹೊಗಳ್ಬಿಟ್ಟು ನಮ್ಗೆ ಆಗಿದೆ ಹೀಗಿದೆ ಅಂತ ಹೇಳಿದ್ರೆ ಏನೋ ಸಾಲ ಮಾಡಿ ಮತ್ತೊಂದು ಮಾಡಿ ನಮ್ಮ ಹರಿಕೋಡೆ ಅಂತ ಸ್ನೇಹಿತರುಗಳು ಅವ್ರಿಗಿದ್ರು, ಅವ್ರಿಗೆ ಹೇಳಿ ಒಂದು ದುಡ್ಡು ತರಿಸಿ ಕೊಟ್ಬಿಡ್ತಾಯಿದ್ರು. ಅದು ಏನು ಮಾಡ್ತಾಯಿದ್ರು ಅನ್ನೋದನ್ನು ಸಹಿತ ಅವ್ರು ಯೋಚನೆ ಮಾಡ್ತಾ ಇರಲಿಲ್ಲ. ಇದು ಒಂದು ದೌರ್ಬಲ್ಯ. ಎರಡನೇದು ವೈಯಕ್ತಿಕವಾಗಿರ್ತಕ್ಕಂಥದ್ದು, ಅದನ್ನು ನಾನು ಟೀಕೆ ಹೇಳಕ್ಕೆ ಬಯಸೋದಿಲ್ಲ. ಇವತ್ತಿನ ರಾಜಕೀಯ ಮುಖಂಡರುಗಳು ಅಂತ ಹೇಳಿದ್ರೆ ಸಿದ್ದರಾಮಯ್ಯನವರಾಗಲಿ ಅಥವಾ ನಾನಾಗಲಿ, ನಮ್ಮ 2ನೇ ಪೀಳಿಗೆ ನಾಯಕರುಗಳು ನಾವ್ಯಾರಿದ್ದೇವೆ, ದೇಶಪಾಂಡೆ ಸಾಹೇಬರಾಗಲಿ, ಡಾಕ್ಟರ್ ಪರಮೇಶ್ ಆಗಲಿ, ಅಥವಾ ಬಿ ಜೆ ಪಿನಲ್ಲಿರ್ತಕ್ಕಂಥ ಯಾವುದೇ ಮುಖಂಡರುಗಳಾಗಲಿ ಅರಸು ರಾಷ್ಟ್ರೀಯದಲ್ಲಿ ನಾವು ಬೆಳೆದವರಲ್ಲ. ದೇವೇಗೌಡರು ಸ್ವತಃ 12 ವರ್ಷಗಳ ಕಾಲ ಅವಿರತವಾಗಿ ದೇವರಾಜ ಅರಸು ಅವರು ವಿರುದ್ಧವಾಗಿ ಹೋರಾಟ ಮಾಡಿದವರು. ವೈಯಕ್ತಿಕವಾಗಿ ಅವರೇನು ಸಂಬಂಧಗಳೇನು ಕೆಡಿಸ್ಕೊಂಡಿರಲಿಲ್ಲ, ಆದರೆ ಹೋರಾಟ ಮಾಡಿದ್ರು. ದೇವರಾಜ ಅರಸು ಅವ್ರ ವಿರುದ್ಧವಾಗಿ ಒಬ್ಬ ಸಮರ್ಥ ವಿರೋಧ ಪಕ್ಷದ ನಾಯಕರಾಗಿ
ಬೊಮ್ಮಾಯಿಯವರು ಹೋರಾಟ ಮಾಡಿದ್ರು, ಪಟೇಲರು ಹೋರಾಟ ಮಾಡಿದ್ರು. ಆ ರೀತಿ ಯಾರೂ ಅವ್ರಿಗೆ ಅನ್ನಲಿಲ್ಲ. ಮತ್ತು ಅವ್ರ ಕೊನೆಗಳಿಗೆವರೆಗೂ ಅವ್ರು ಬೆಳೆಸಿದ್ರು ಅಂತಲೂ ಹೇಳೋಕ್ಕಾಗೋದಿಲ್ಲ. ಕೊನೆಯಲ್ಲಿ ಪಾಪ ಶ್ರೀಮಾನ್ ಜಾಲಪ್ಪನವ್ರಿಗೆ ಒಂದು MLC ಮಾಡಿದ್ರು ಅನ್ನೋದು ಬಿಟ್ಟರೆ ಇನ್ನೇನೂ ಇಲ್ಲ. MC ನಾರಾಯಣವರಾಗಲಿ, ಇಂಥ ನಾಯಕರುಗಳೆಲ್ಲ ಅರಸೋರ ಬಗ್ಗೆ ಈಗೂ ಅಭಿಮಾನ ಇಟ್ಕೊಂಡಿದ್ದಾರೆ. ಒಂದು 4-5 ಜನ ಇದ್ದಾರೆ ಆ ಥರ ಅವರಿಂದ ಅಧಿಕಾರ ಪಡೆದು ಸಹಾಯ ಪಡೆದು ಅವ್ರನ್ನ ಕೈ ಬಿಟ್ಟಿದ್ದು ಬದುಕಿದಾಗಲೇ ಕೈ ಬಿಟ್ಟುಬಿಟ್ರು. ಆದರೆ ಅವ್ರ ಹೆಸರುಗಳನ್ನು ಹೇಳಿ ಈಗೇನು ಉಪಯೋಗ ಇಲ್ಲ. ದೇವರಾಜ ಅರಸು ಅವರು ಸಮಗ್ರ ಕರ್ನಾಟಕ ಅಂಥೇಳಿ ಹೆಸರು ಬಂದಿದ್ದೇ ದೇವರಾಜ ಅರಸು ಅವರು ಮುಖ್ಯಮಂತ್ರಿಗಳಾಗಿದ್ದಂಥ ಸಂದರ್ಭದಲ್ಲಿ. ಹಳೆಯ ಮೈಸೂರು ಪ್ರಾಂತ್ಯಕ್ಕೆ ಏಕೀಕರಣ ನಿರ್ಲಿಂಗಪ್ಪನವ್ರ ನಾಯಕತ್ವದಲ್ಲಿ ಆಗಿದ್ರೂ ಸಹಿತ ಕರ್ನಾಟಕ ಅಂತ ಹೆಸರು ಬಂದಿದ್ದೇ ದೇವರಾಜ ಅರಸು ಅವ್ರ ಕಾಲದಲ್ಲಿ. ಅದರಿಂದ ಕರ್ನಾಟಕದ ಮಹಾನ್ ಶಿಲ್ಪಿಗಳಲ್ಲಿ ದೇವರಾಜ ಅರಸು ಸಹಿತ ಒಬ್ಬರು. ಅಭಿವೃದ್ಧಿ ದೃಷ್ಟಿಯಿಂದಾಗಿ ನಿಜಲಿಂಗಪ್ಪನವರು, ರಾಮಕೃಷ್ಣ ಹೆಗಡೆಯವರು, ದೇವೇಗೌಡರು ಇತ್ಯಾದಿ ಅನೇಕ ಮುಖಂಡರುಗಳು ಅತ್ಯಂತ SM ಕೃಷ್ಣರವರು ಅತ್ಯಂತ ಉತ್ತಮವಾದ ಕೆಲಸಗಳನ್ನು ಮಾಡಿದ್ದಾರೆ. ಯಾರಿಗೂ ನಾವು ಅಲ್ಲೆಗೆಳೆಯೋಕ್ಕಾಗೋದಿಲ್ಲ. ಇತ್ತೀಚಿನ ದಿನಗಳಲ್ಲಿ ಯಡಿಯೂರಪ್ಪನವರು, ಕುಮಾರಸ್ವಾಮಿಯವರು ಒಳ್ಳೆಯ ಕೆಲಸಗಳನ್ನು ಮಾಡಿದ್ದಾರೆ. ಆದರೆ ನನ್ನ ಒಂದು ಅಭಿಪ್ರಾಯದಲ್ಲಿ ದೇವರಾಜ ಅರಸು ಅವ್ರ ವ್ಯಕ್ತಿತ್ವನೇ ಬೇರೆ. ದೇವರಾಜ ಅರಸು ಅವ್ರ ವ್ಯಕ್ತಿತ್ವ ಒಂದು ಗುಡ್ ಗವರ್ನೆನ್ಸ್, ದಕ್ಷವಾದ ಆಡಳಿತ ಕೊಟ್ಟಂಥ ಮಹಾನ್ ವ್ಯಕ್ತಿ. ಮತ್ತು ಎಲ್ಲದಕ್ಕೂ ಸಹಿತ ಒಂದು ಸಿಸ್ಟಮ್ಸನ್ನು ಡೆವಲಪ್ ಮಾಡಿಸಿದ್ರು. ಒಂದು ವಿಷನ್ ಆ್ಯಂಡ್ ಸಿಸ್ಟಮ್ಸ್ ಇದನ್ನು ಮಾಡೋದು. ಇವೆರಡಕ್ಕೂ ಬರೀ ಅಭಿವೃದ್ಧಿ ಅಲ್ಲ, ಇನ್ಕ್ಲೂಸಿವ್ ಅಭಿವೃದ್ಧಿ, ಇನ್ಕ್ಲೂಸಿವ್ ಡೆವಲಪ್ಮೆಂಟ್ ಭಾಳ ಇಂಪಾರ್ಟೆಂಟು. ನಮ್ಮ ಸಮಾಜದಲ್ಲಿರ್ತಕ್ಕಂಥ ಎಲ್ಲ ವರ್ಗದ ಜನಗಳಿಗೂ ಸಹಿತ ಅಭಿವೃದ್ಧಿ ಆಗಬೇಕು. ಈಗ ಫಾರ್ ಎಕ್ಸಾಂಪಲ್ ಬ್ರಾಹ್ಮಣರಲ್ಲಿ ಪೂಜೆ ಮಾಡ್ಕೊಂಡಿರ್ತಕ್ಕಂಥವ್ರು ಭಾಳ ಜನ ಅರ್ಚಕರುಗಳಿದ್ದಾರೆ. ಅವ್ರ ಕಷ್ಟಕ್ಕೆ ಸ್ಪಂದನೆ ಮಾಡಿದರು ದೇವರಾಜ ಅರಸು ಅವರು. ಮೇಲ್ವರ್ಗದವರು ಅಂಥೇಳಿ ಅವ್ರಿಗೇನು ಬಿಟ್ಟಿರಲಿಲ್ಲ. ಅಥವಾ ಒಕ್ಕಲಿಗರಲ್ಲಿ, ಲಿಂಗಾಯತರಲ್ಲಿ ಇರ್ತಕ್ಕಂಥ ಬಡವರನ್ನೇ ನಾವು ವಿರೋಧ ಮಾಡಿರಲಿಲ್ಲ. ಈಗ ಒಕ್ಕಲಿಗರು, ಲಿಂಗಾಯತರೇ ನಮ್ಮಲ್ಲಿ ಹೆಚ್ಚಿಗೆ ಜನ ರೈತರು ಇರ್ತಕ್ಕಂಥದ್ದು. ರೈತಾಪಿ ಜನಗಳಿಗೆ ನಿಜವಾದ ಶಕ್ತಿ ಕೊಟ್ಟವರು ಅಂತ ಹೇಳಿದ್ರೆ ದೇವರಾಜ ಅರಸು ಅವರು ಒಬ್ಬರು. ಇದು ಎರಡನೇದಾಯಿತು. ಇದ್ರ ಜೊತೆಗೆ ಯಾರು ಇಂಡಿಪೆಂಡೆಂಟ್ ಸ್ವಾತಂತ್ರ್ಯ ಬಂದ ಮೇಲೆ ನೆಗ್ಲೆಕ್ಟೆಡ್ ಪೀಪಲ್ ಇದ್ರಲ್ಲ, ಈಗ ನೀವು ಹೇಳಿದ್ರೆ ದೊಂಬಿದಾಸರು ಅಂಥೇಳಿ, ತಿಗುಳರು, ಬೆಸ್ತರು, ಕುರುಬರು, ಕಾಡುಗೊಲ್ಲರು, ಗಾಣಿಗರು, ಅಗಸರು, ಆಚಾರರು, ಇಂಥ ಅನೇಕ ಕುಟುಂಬ ಜನಾಂಗದವರು ಹಿಂದುಳಿದವರೇ ಇದ್ದರು. ಅವ್ರಿಗೆ ಯಾರೂ ಗುರ್ಸೋಕ್ಕಾಗಿರಲಿಲ್ಲ. ಅಂಥವ್ರನ್ನೆಲ್ಲ ಗುರ್ಸಿದ್ರು. ಒಬ್ಬನಿಗೆ ಲ್ಯಾಂಡ್ ಟ್ರಿಬ್ಯುನಲ್ ಮೆಂಬರ್ ಮಾಡಿದ್ರು, ಒಬ್ಬನಿಗೆ ಇನ್ನೊಂದು ಸಮಿತಿಗೆ ಹಾಕಿದ್ರು. ಇಂಥ ಎಲ್ಲ ವರ್ಗದವ್ರಿಗೂ ಸಹಿತ ಒಬ್ಬೊಬ್ಬ MLC ಮಾಡ್ಕೊಂಡು ಬಂದರು. ಅವ್ರಿಗೆಲ್ಲ ರಾಜಕೀಯವಾದ ಅಧಿಕಾರ ಕೊಟ್ಟರು, ಅವರನ್ನು ಗುರ್ಸಿದ್ರು. ಅವರ ಅಭಿವೃದ್ಧಿ ನಿಗಮಗಳನ್ನು ಎಲ್ಲ ಅಭಿವೃದ್ಧಿ ನಿಗಮಗಳು, ಅದು ಹಿಂದುಳಿದ ವರ್ಗದ ಅಭಿವೃದ್ಧಿ ನಿಗಮ ಆಗಿರ್ಬೋದು, ಅಥವಾ ಜಾತಿ ಪರಿಶಿಷ್ಟ ವರ್ಗದ ಅಭಿವೃದ್ಧಿ ನಿಗಮಗಳಾಗಿರ್ಬೋದು, ಎಲ್ಲ ನಿಗಮಗಳನ್ನು ಪ್ರಾರಂಭ ಮಾಡಿದ್ದು ದೇವರಾಜ ಅರಸು ಕಾಲದಲ್ಲಿ. ಅದರಿಂದ ಸಮಗ್ರ ಕರ್ನಾಟಕದ ಅಭಿವೃದ್ಧಿಗೆ ದುಡಿದವ್ರ ಪೈಕಿ ದೇವರಾಜ ಅರಸು ಅವರು ಕರ್ನಾಟಕದ ಶಿಲ್ಪಿಗಳಲ್ಲಿ ಅವರು ಸಹಿತ ಒಬ್ಬರು ಅಂಥೇಳಿ ಹೇಳ್ತೇನೆ. ನಾನು ಭಾಳ ಅಭಿಮಾನದಿಂದ ಹೇಳ್ತೇನೆ. ಇವತ್ತು ಅವ್ರಿಗೆ ನಮಗಾಗ ಅನ್ನಿಸ್ತಾ ಇರಲಿಲ್ಲ, ಏನು ದೇವರಾಜ ಅರಸು ಅವರು ಅಖಿಲ ಭಾರತ ಪಾರ್ಟಿ ಮಾಡೋಕ್ಕೆ ಹೊರಟಿದ್ದಾರೆ, ಇದು ಎಷ್ಟರ ಮಟ್ಟಿಗೆ ಸಮಂಜಸ, ಇವ್ರಿಗೆ ಅಂಥ ಒಂದು ನಾಯಕತ್ವ ಇದೆಯಾ ಅಂಥೇಳಿ ನಮಗನ್ಸೋದು. ಆದರೆ ಈಗೇನ ಇಂಡಿಯಾ ದೇಶದ ನಾಯಕರುಗಳನ್ನು ಕಂಪೇರ್ ಮಾಡಿ ನೋಡ್ಬೇಕು ನಾವು ಇವತ್ತಿನ ನಾಯಕರುಗಳಿಗೆ. ಬಹುಶಃ ಎಕ್ಸೆಪ್ಟ್ ಅಟಲ್ ಬಿಹಾರಿ ವಾಜಪೇಯಿ ಒಬ್ಬರನ್ನ ಬಿಟ್ಟರೆ, ಟು ಸಮ್ ಎಕ್ಸ್ಟೆಂಟ್ ಅದ್ವಾನಿಯವ್ರನ್ನ ಬಿಟ್ಟರೆ, ಇನ್ಯಾರೂ ಸಹಿತ ಆ ಸಾಮರ್ಥ್ಯ ಇದೆ ಅಂಥೇಳಿ ನನಗನ್ನಿಸ್ತಲ್ಲ. ಅಂಥ ಒಂದು ಸಾಮರ್ಥ್ಯ ದೇವರಾಜ ಅರಸು ಅವ್ರಿಗೆ ಇತ್ತು. ಯಾವ ರೀತಿ ನಿಜಲಿಂಗಪ್ಪನವರು, ದೇವೇಗೌಡರು, ರಾಮಕೃಷ್ಣ ಹೆಗಡೆಯವರು ಕರ್ನಾಟಕದ ಹೆಸರನ್ನ ನಮ್ಮ ರಾಷ್ಟ್ರದ ಎಲ್ಲ ರಾಜ್ಯಗಳಿಗೂ ಸಹಿತ ತಗೊಂಡೋಗಿ, ಕರ್ನಾಟಕ ಅಂದರೆ ಗಪ್ಪ, ಕರ್ನಾಟಕ ಅಂತ ಹೇಳಿದ್ರೆ ಗೌಡ, ದೇವೇಗೌಡ, ಕರ್ನಾಟಕ ಅಂದರೆ ಹೆಗ್ಡೆ ಅಂತಕ್ಕಂಥ ಒಂದು ಭಾವನೆ ಇತ್ತು. ಆ ರೀತಿ ಕರ್ನಾಟಕ ಅಂದರೆ ಅರಸು ಅಂತ ಅಲ್ಲಿ ಉತ್ತರ ಭಾರತದವ್ರಿಗೆ ಹೇಳಕ್ಕೆ ಬರೋದಿಲ್ಲ, ಉರುಸ್ ಅಂತ ಹೇಳೋರು. ಇವತ್ತಿಗೂ ಸಹಿತ ಕರ್ನಾಟಕದಲ್ಲಿ ಅಂತ ಹೇಳಿದ್ರೆ ದೇವರಾಜ ಅರಸು ಅಂಥೇಳಿ ಜ್ಞಾಪಕ ಇಟ್ಕೊಂಡಿರ್ತಕ್ಕಂಥ ಜನಗಳಿದೆ. ದೇವರಾಜ ಅರಸು ಅವರಿಂದ ಕಲಿಬೇಕಾದಂಥದ್ದು ಭಾಳ ಇದೆ. ಅವ್ರು ಯಾವತ್ತೂ ಸಹಿತ ದ್ವೇಷದ ರಾಜಕಾರಣವನ್ನು ಮಾಡಿರಲಿಲ್ಲ.
ಜನಾಂಗದ ರಾಜಕಾರಣವನ್ನು ಅವರು ಯಾವತ್ತೂ ಸಹಿತ ಮಾಡಿರಲಿಲ್ಲ. ಮತ್ತು ಸಮಗ್ರ ಅಭಿವೃದ್ಧಿಗೆ ದುಡಿದಂಥ ಒಬ್ಬ ಪುರುಷ. ಸೊ ಈಗ ನಮ್ಮಲ್ಲಿ ಒಂದು ಕೂಗೆದ್ದಿದೆ, ಉತ್ತರ ಕರ್ನಾಟಕ ಅನ್ನೋದು ಪ್ರತ್ಯೇಕ ಆಗಬೇಕು, ಉತ್ತರ ಕರ್ನಾಟಕದ ಅಭಿವೃದ್ಧಿ ಆಗಿಲ್ಲ ಅಂತಕ್ಕಂಥದ್ದು ಒಂದು ಕೂಗು. ಇನ್ನೊಂದು ಕೂಗು, ನಮ್ಮ ಕೃಷಿ ರಂಗ ಭಾಳ ಕುಸಿತಾ ಇದೆ. ಅದು ತೋಟಗಾರಿಕೆ ಬೆಳೆಗಳಾಗಲಿ, ಧಾನ್ಯಗಳನ್ನು ಬೆಳೀತಕ್ಕಂಥ ರೈತರಾಗಿರಲಿ, ಎಲ್ಲ ವರ್ಗದ ರೈತರು ಸಹಿತ ಸಂಕಷ್ಟದಲ್ಲಿದ್ದಾರೆ. ಅರಸುಗಳು ಈ ಒಂದು ಕೃಷಿ ರಂಗಕ್ಕೆ ಒಂದು ಹೊಸ ಉತ್ತೇಜನವನ್ನು ಕೊಟ್ಟಂಥ ಒಬ್ಬ ನಾಯಕರು. ಅದನ್ನು ನಾವು ಮಾಡಬೇಕಾಗಿರ್ತಕ್ಕಂಥದ್ದಿದೆ. ಒಂದು ಪ್ರಾದೇಶಿಕ ಅಸಮತೋಲನವನ್ನು ಸರಿಪಡಿಸಲಿಕ್ಕೆ ದೇವರಾಜ ಅರಸು ಅವರಿಂದ ಪಾಠವನ್ನು ಕಲಿಬೇಕಾಗಿದೆ. ಅವರು ಮೈಸೂರಿನ ಹುಣಸೂರಿನವರಾದ್ರೂ ಸಹಿತ ಔರಾದ್ನಿಂದ ಹಿಡಿದು ನಿಪ್ಪಾಣಿವರೆಗೂ ಸಹಿತ ಒಬ್ಬ ಜನಪ್ರಿಯ ನಾಯಕರಾಗಿದ್ದರು. ಇವತ್ತಿನ ನಮ್ಮ ಕಾಲದ ನಾಯಕರುಗಳು ನಮ್ಮ ಕ್ಷೇತ್ರ ಬಿಟ್ಟು ನಾವು ಹೊರಗಡೆ ಹೋಗೋದೇ ಇಲ್ಲ. ಹೋದ್ರೂ ಸಹಿತ ಹೋಗಿ ಕುತಂತ್ರದ ರಾಜಕಾರಣವನ್ನು ಮಾಡ್ತೇವೆ ಹೊರತು ಜನಗಳ ರಾಜಕಾರಣ ಮಾಡೋದಿಲ್ಲ. ನನಗನ್ನಿಸ್ತಕ್ಕಂಥದ್ದು ಇವತ್ತು ನಾವು ಕಲಿಬೇಕಾಗಿರ್ತಕ್ಕಂಥದ್ದು ಕರ್ನಾಟಕದ ಸಮಗ್ರತೆಯನ್ನು ನಾವು ಕಾಪಾಡ್ಕೊಂಡು ಹೋಗಬೇಕು. ಕನ್ನಡಿಗರ ಸಮಗ್ರತೆಯನ್ನು ಕಾಪಾಡ್ಕೊಂಡು ಹೋಗಬೇಕು. ಸಾಂಸ್ಕೃತಿಕ ಲೋಕದಲ್ಲಿ ದೇವರಾಜ ಅರಸು ಅವರು ಕನ್ನಡದ ಅಭಿವೃದ್ಧಿಗೋಸ್ಕರ ಕೆಂಗಲ್ ಹನುಮಂತಯ್ಯನವ್ರ ನಂತರ ಭಾಳ ದೊಡ್ಡ ಕೆಲಸವನ್ನು ಮಾಡಿದಂಥ ಒಬ್ಬ ವ್ಯಕ್ತಿ. ಅದನ್ನು ನಾವು ಗಮನದಲ್ಲಿ ಇಟ್ಕೊಂಡು ಇವತ್ತು ಕನ್ನಡ ಭಾಷೆಗೆ, ಕರ್ನಾಟಕದ ಸಮಗ್ರತೆಯ ವಿರುದ್ಧ ಮಾತನಾಡ್ತಕ್ಕಂಥ ಜನಗಳನ್ನು ಇವತ್ತು ಬಾಯಿ ಮುಚ್ಚಿಸಬೇಕಾದ್ರೆ ಕರ್ನಾಟಕದ ಎಲ್ಲ ಪ್ರದೇಶಗಳ ಅಭಿವೃದ್ಧಿ ಇದು ಬಹಳ ಮುಖ್ಯವಾಗಿರ್ತಕ್ಕಂಥದ್ದು. ಇದನ್ನು ಮಾಡಬೇಕಾಗ್ತದೆ. ಆಗ ನಮ್ಮ ಅಭಿವೃದ್ಧಿ ಇನ್ನೂ ಒಂದಷ್ಟು ಇನ್ಕ್ಲೂಸಿವ್ ಆಗ್ತದೆ ಅಂಥೇಳಿ ನಾನು ತಿಳ್ಕೊಂಡಿರ್ತೇನೆ. ದೇವರಾಜ ಅರಸು ಅವರು ಹೆಚ್ಚಿಗೆ ಒಡನಾಟಿಯಾಗಿ ಇವತ್ತಿಗೂ ಸಹಿತ ರಾಜಕೀಯ ಜೀವನದಲ್ಲಿ, ಸಾರ್ವಜನಿಕ ಜೀವನದಲ್ಲಿ ಅವರಷ್ಟೇ ಸಮರ್ಥ ನಾಯಕತ್ವವನ್ನು ಹೊಂದಿರತಕ್ಕಂಥ ವ್ಯಕ್ತಿ ಅಂತ ಹೇಳಿದ್ರೆ ಶ್ರೀಮಾನ್ ದೇವೇಗೌಡರು. ಅವರ ಅನುಭವಗಳು ನನಗನ್ನಿಸ್ತಕ್ಕಂಥದ್ದು ಭಾಳ ಉಪಯುಕ್ತ ಆಗ್ತದೆ ಕರ್ನಾಟಕದ ಅಭಿವೃದ್ಧಿಗೆ ಅಂಥೇಳಿ. ಎರಡನೇದಾಗಿ ವಾಟಾಳ್ ನಾಗರಾಜ್ ಅವರು. ವಾಟಾಳ್ ನಾಗರಾಜ್ ಅವರು ಸಹಿತ ಅವ್ರ ಜೊತೆಯಲ್ಲಿ ಸಮಕಾಲೀನರಾಗಿ ಶಾಸಕರಾಗಿ ವಿಧಾನಸಭೆ ಒಳಗಡೆ ಮತ್ತು ಹೊರಗಡೆ ದುಡಿದಂಥವ್ರು. ಮತ್ತೊಂದು ರಾಜಕೀಯ ಜೀವನದಿಂದ ಸ್ವಲ್ಪ ದೂರ ಇದ್ರೂ ಸಹಿತ ರಾಜಕೀಯದಲ್ಲೇ ಇನ್ನೂ ಸಹಿತ ಸಾರ್ವಜನಿಕ ಜೀವನದಲ್ಲಿ ಇರ್ತಕ್ಕಂಥವ್ರು ಅಂತ ಹೇಳಿದ್ರೆ ಜಾಫರ್ ಶರೀಫ್ ಮತ್ತು ಆರ್.ಎಲ್. ಜಾಲಪ್ಪನವರು. ಸಕ್ರಿಯ ರಾಜಕಾರಣದಲ್ಲಿರೋರು ಅಂತ ಹೇಳಿದ್ರೆ MC ನಾರಾಯಣವರು ಮತ್ತು ಸುಬ್ಬಯ್ಯ ಶೆಟ್ಟರು. ಇವರೆಲ್ಲರೂ ಸಹಿತ ಅರಸು ಅವ್ರ ಕೆಳಗಡೆ, ಅರಸು ಅವ್ರ ಜೊತೆಯಲ್ಲಿ ಕೆಲಸ ಮಾಡಿದಂಥ ಮುಖಂಡರುಗಳು. ಇನ್ನೂ ಕೆಲವರು ಬದುಕಿದ್ದಾರೆ, ಉತ್ತರ ಕರ್ನಾಟಕದಲ್ಲೂ ಕೆಲವರು ಇದ್ದಾರೆ. ಅವರ ಅನುಭವಗಳು ನಮಗೆ ಇವತ್ತು ಭಾಳ ಮಾರ್ಗದರ್ಶನ ಮಾಡ್ತದೆ ಅಂಥೇಳಿ ನಾನು ತಿಳ್ಕೊಂಡಿರ್ತಕ್ಕಂಥವನು. ಕೊನೆಯದಾಗಿ ಕರ್ನಾಟಕ ಒಬ್ಬ ಹೆಮ್ಮೆಯ ಪುತ್ರನನ್ನು ದೇವರಾಜ ಅರಸುವಲ್ಲಿ ನಾವು ನೋಡಿದ್ದೇವೆ. ಅವರ ಒಂದು ವ್ಯಕ್ತಿತ್ವ ಅಭಿವೃದ್ಧಿಯ ದೃಷ್ಟಿಯಿಂದಾಗಿ, ಸಮಗ್ರ ಬೆಳವಣಿಗೆಯ ದೃಷ್ಟಿಯಿಂದಾಗಿ ಅವರು ಮಾಡಿದಂಥ ಕೆಲಸ ಕಾರ್ಯಗಳು ನಮಗೆ ಸಾಕ್ಷಿಯಾಗಿವೆ. ಯಾವ ರೀತಿ ವಿಧಾನಸೌಧದ ಮುಂದುಗಡೆ ನಾವು ಅವ್ರ ಸ್ಟ್ಯಾಚ್ಯೂ ಹಾಕ್ಕೊಂಡಿದ್ದೇವೆ, ಅವರ ಕೆಲಸಗಳನ್ನು ಸಹಿತ ಜ್ಞಾಪಕ ಇಟ್ಕೊಂಡು ಕೆಲಸ ಮಾಡ್ತಕ್ಕಂಥದ್ದು ಭಾಳ ಅವಶ್ಯ ಅಂತೇಳಿ ನಾನು ತಿಳಿದಿದ್ದೇನೆ. ಸಾಹಿತ್ಯ ಲೋಕದಲ್ಲಿ ಕುವೆಂಪುರವರು ಏನು ಭಾಳ ಎತ್ತರಕ್ಕೆ ಬೆಳೆದರು, ಹಾಗೆ ನಮ್ಮ ಕರ್ನಾಟಕದಲ್ಲಿ ಭಾಳ ಎತ್ತರಕ್ಕೆ ಬೆಳೆದಿರ್ತಕ್ಕಂಥ ವ್ಯಕ್ತಿಗಳ ಪೈಕಿ ನಿಜಲಿಂಗಪ್ಪನವರು, ದೇವೇಗೌಡರು, ರಾಮಕೃಷ್ಣ ಹೆಗಡೆಯವರು, SM ಕೃಷ್ಣರವರು ಅಂಥೇಳಿ ನಾನು ತಿಳಿದಿರ್ತಕ್ಕಂಥವನು. ಆ ಎತ್ತರಕ್ಕೆ ದೇವರಾಜ ಅರಸು ಸಹಿತ ಬೆಳೆದಿದ್ದರು ಅಂತ ಹೇಳಬೇಕಾಗ್ತದೆ.